ಇಂದಿನ ಸಮಾರಂಭ ಹಾಗೂ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ತಾಂತ್ರಿಕ ಶಿಕ್ಷಣ ಇಲಾಖೆಯ ಲಾಂಛನ, ಅಡ್ಮಿಷನ್ ಪ್ರಾಸ್ಪೆಕ್ಟಸ್, ಡಿಪ್ಲೊಮಾ ಅಡ್ಮಿಷನ್ ಪ್ರಮೋಷನ್ ವಿಡಿಯೋ ಹಾಗೂ 2021-22ನೇ ಶೈಕ್ಷಣಿಕ ಸಾಲಿನ ಡಿಪ್ಲೊಮಾ ಪ್ರವೇಶ ಪ್ರಕ್ರಿಯೆಗೆ ಸನ್ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಸಿ.ಎನ್. ಅಶ್ವತ್ಥನಾರಾಯಣ ಅವರಿಂದ ಚಾಲನೆ ನೀಡಿದರು. ಈ ಸುಂದರ ಸಭೆಗೆ ಮತ್ತು ಪತ್ರಿಕಾಗೋಷ್ಠಿಗೆ ಆಗಮಿಸಿರುವ ಎಲ್ಲಾ ಗಣ್ಯರನ್ನು ಮತ್ತು ಮಾಧ್ಯಮದವರನ್ನು ಸ್ವಾಗತಿಸುವಂತೆ ತಾಂತ್ರಿಕ ಶಿಕ್ಷಣ ಇಲಾಖೆಯ ನಿರ್ದೇಶಕರಾದ ಶ್ರೀ ಮಂಜುನಾಥ ಇವರನ್ನು ಕೋರುತ್ತೇನೆ. ನಮಸ್ಕಾರ. ಈ ಸುಂದರ ಸಮಾರಂಭದ ವೇದಿಕೆ ಮೇಲೆ ಹಾಸನಲ್ಲಿರುವ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ಸಭೆ ಪ್ರಾರಂಭ ಮಾಡುತ್ತೆ. ತಮಗೆ ತಿಳಿದ ಹಾಗೆ ಕೋವಿಡ್ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ಶೈಕ್ಷಣಿಕ ವರ್ಷ ಇದೆ ಇದು ಆಗಲೇ ಸಾಕಷ್ಟು ಮುಂದೂಡಲ್ಪಟ್ಟಿದೆ ಮತ್ತು ಈಗಾಗಲೇ SSLC ಫಲಿತಾಂಶ ಹೊರಬಿದ್ದಿದೆ. ದಾಖಲಾತಿ ಫಲಿತಾಂಶ ಈ ವರ್ಷ ಬಂದಿದ್ದು ಸುಮಾರು 9 ಲಕ್ಷ ವಿದ್ಯಾರ್ಥಿಗಳು ಪಾಸ್ ಆಗಿದ್ದು ಅವರು PUC ಮತ್ತು ಡಿಪ್ಲೊಮಾ ತರಗತಿಗಳಿಗೆ ಪ್ರವೇಶ ಬಯಸಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಇಲಾಖೆಯವರು ಡಿಪ್ಲೊಮಾ ಪರೀಕ್ಷೆಯನ್ನ ಅಥವಾ ಡಿಪ್ಲೊಮಾ ಒಂದು ಪ್ರವೇಶವನ್ನ ಯಾವ ರೀತಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ನಾವು ಏರ್ಪಡಿಸಿದ್ದೇವೆ. ನಾವು ಹಲವಾರು ವರ್ಷಗಳಿಂದ ಪ್ರವೇಶವನ್ನ ಮಾಡ್ತಾ ಇದ್ದೇವೆ. ಮೊದಲು ಬಹಳ ಹಿಂದಿನ ದಿನಗಳಲ್ಲಿ ಆಯಾ ಸಂಸ್ಥೆಗಳೇ ಮಾಡ್ತಾ ಇದ್ರು, ಆಮೇಲೆ ನೋಡಲ್ ಸೆಂಟರ್ ಮಾಡಿದ್ರು, ಆಮೇಲೆ ಯೂನಿಫೈಡ್ ಸಿಸ್ಟಮ್ ಸೆಂಟ್ರಲೈಸ್ ಮಾಡಿದ್ರು. ಈ ವರ್ಷ ಹೇಗೆ ಮಾಡಬೇಕು ಇನ್ ವ್ಯೂ ಆಫ್ ದಿಸ್ ಕೋವಿಡ್ ಅಂತ ಮಾನ್ಯ ನಮ್ಮ ಕಮಿಷನರ್ ಸಾಹೇಬರನ್ನೆಲ್ಲ ಚರ್ಚೆ ಮಾಡಿ ಈ ಒಂದು ಪ್ರಕ್ರಿಯೆಯನ್ನ ಇವತ್ತು ವಿಷಯದಿಂದ ಈ ಒಂದು ಸಭೆಯನ್ನು ಕರೆದಿದ್ದೇವೆ. ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ತಿಳಿದಿರಬಹುದು, ಈಗಾಗಲೇ ನಮ್ಮ ಉನ್ನತ ಶಿಕ್ಷಣ ಸಚಿವರು ಆಗಿದ್ದಾರೆ. ಸಭೆಯವರು ಯಾವತ್ತು ಪ್ರಗತಿಪರರು, ಅವರು ಮುಂದಾಲೋಚನೆಯಲ್ಲಿ ಕೆಲಸ ಮಾಡ್ತಕ್ಕಂಥವರು. ಈ ಒಂದು ಇಲಾಖೆಯವರು ಕಾರ್ಯವೃತ್ತಿ ಮಾಡಿಕೊಂಡ ನಂತರನೇ ಇಮಿಡಿಯೇಟ್ ಆಗಿ ಅವರು ಮೊದಲು ಮಾಡಿದ ಕೆಲಸ ಅಂತ ಹೇಳಿದ್ರೆ ಡಿಪ್ಲೊಮಾ ಎಜುಕೇಶನ್ ಬಗ್ಗೆ ಆಸಕ್ತಿ ವಹಿಸಿ ಎಲ್ಲ ಒಂದು ಕಲಿಕಲ ಮೇಲಿದೆ ಪಠ್ಯಕ್ರಮ, ಈ ಪಠ್ಯಕ್ರಮವನ್ನು ಪರಿಶೀಲಿಸಿ ಅವರು ಇದನ್ನ ಪರಿಷ್ಕರಿಸಬೇಕು ಅಂತ ಆದೇಶ ನೀಡಿದ್ರು. ತಕ್ಷಣ ಅದನ್ನ ಇಂಡಸ್ಟ್ರಿ ರೆಲೆವೆಂಟ್ ಅದನ್ನು ಪರಿಷ್ಕರಿಸಿ ನಾವು C20 ಕರಿಕ್ಯುಲಂ ಅನ್ನೋದನ್ನ ನಾವು ಜಾರಿಗೊಳಿಸಿದ್ದೇವೆ. ಕಳೆದ ವರ್ಷದಿಂದ ಅದು ಜಾರಿಯಲ್ಲಿದೆ. ಒಂದು ವರ್ಷ ಆಗಲೇ ಮುಗಿಸಿದ್ದೇವೆ. ಈ ವರ್ಷ 21-22 ಸಾಲಿನಲ್ಲಿ ನಾವು ಅದನ್ನ 2ನೇ ವರ್ಷ ತೆಗೆದುಕೊಂಡು ಹೋಗ್ತೇವೆ. ನೆಕ್ಸ್ಟ್ ಇಯರ್ ಅದು ಸೈಕಲ್ ಕಂಪ್ಲೀಟ್ ಆಗುತ್ತೆ. ದಿಸ್ ಇಸ್ ವಾಟ್ ದಿ ಆರ್ಟ್ ಆಫ್ ದಿ ಕರಿಕ್ಯುಲಂ ಇಸ್. ಸೊ ಈಗ ಈ ವರ್ಷದಲ್ಲಿ ಪ್ರವೇಶ ಪ್ರಕ್ರಿಯೆಯನ್ನು ನಾವು ಮಾಡಬೇಕಾಗಿದೆ. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಮಾರ್ಗದರ್ಶನ ನೀಡಿದ್ದಾರೆ. ಏನು ಕರಿಕ್ಯುಲಂ ನಾವು ರಾಷ್ಟ್ರೀಯ ಮಾಡಿದ್ದೀವಿ ಅದು ಏನು ಹೊಸ ಶಿಕ್ಷಣ ನೀತಿ ಇದೆ ಅದ್ರಾಗ ಹಲವಾರು ಅಂಶಗಳನ್ನು ಹಾಕಿ ಒಳಗೊಂಡಿರ್ತಕ್ಕಂಥ ಒಂದು ಪರಿಷ್ಕೃತ ಸಿಲೆಬಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲವನ್ನು ಮುಂದಾಲೋಚನೆ ಮಾಡಿ ಹಾಗೆ ನಾವು ಅಳವಡಿಸಿಕೊಂಡು ಇರ್ತೇವೆ. ಫಾರ್ ಎಕ್ಸಾಂಪಲ್ ನಾವು ಹೇಳ್ಬೋದು ಏನು ಅಂತ ಅಂಶಗಳು ಅಳವಡಿಸ್ಕೊಂಡಿದ್ದೀರಾ ಅಂತ. ಸೊ NSP ಇರ್ಬೋದು, ಮತ್ತೆ ಮಲ್ಟಿ ಪಾಯಿಂಟ್ ಸಿಸ್ಟಮ್ ಇರ್ಬೋದು, ಎಲ್ಲ ಅಂಶಗಳನ್ನ ನಾವು ಸಾಹೇಬರು ಹೇಳ್ತಾ ಇರೋದನ್ನ ಅಳವಡಿಸಿಕೊಂಡು ಹಾಗೆ ನಾವು C20 ಕರಿಕ್ಯುಲಂನ ಅಳವಡಿಸಿಕೊಂಡು ಮುಂದೆ ಬಂದಿದ್ದೀವಿ. ಸೊ ಸನ್ಮಾನ್ಯರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರ ಒಂದು ಮಾರ್ಗದರ್ಶನ ಯಾವತ್ತೂ ನಮ್ಗೆ ಇರುತ್ತೆ, ಅವರ ಒಂದು ಉತ್ತೇಜನ ಇರುತ್ತೆ. ಹಾಗಾಗಿ ಅವರು ಈ ಕಾರ್ಯಕ್ರಮ ಅವರಿಗೆ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಈ ಒಂದು ಪುಸ್ತಕವನ್ನ ತಿಳ್ಕೊಳ್ಳಿಕ್ಕೆ ಕೊಡ್ತೇನೆ. ಮತ್ತೊಬ್ಬ ವ್ಯಕ್ತಿಗಳು ಈ ಒಂದು ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಶ್ರೀ ಜಿ. ಕುಮಾರ್ ನಾಯ್ಕ್ IAS, ಅಪರ ಮುಖ್ಯ ಕಾರ್ಯದರ್ಶಿಗಳು, ಉನ್ನತ ಶಿಕ್ಷಣ ಇಲಾಖೆ, ಕರ್ನಾಟಕ ಸರ್ಕಾರ. ಇವರು ಸಹ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಉತ್ತೇಜನ ನೀಡ್ತಾ ಇದ್ದಾರೆ. ನಾವು ಯಾವುದೇ ಒಂದು ಹೊಸ ಕಾರ್ಯಕ್ರಮ ತಿಳ್ಕೊಂಡು ಅದನ್ನು ನೋಡಿ ಇಲ್ಲಪ್ಪ ನೀವು ಸಂತೋಷ ಮಾಡಿ, ನೀವು ನಮ್ಮೆಲ್ಲ ಸಲಹೆ ಶಿಕ್ಷಣ ನೀಡುತ್ತಿದ್ದಾರೆ. ಇವರಿಗೆ ನಮ್ಮ ತಾಂತ್ರಿಕ ಶಿಕ್ಷಣ ಇಲಾಖೆ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸುತ್ತೇನೆ. ಮತ್ತು ಈ ಕಾರ್ಯಕ್ರಮದ ರೂವಾರಿ ಹೇಳಬೇಕಾಗುತ್ತೆ ಶ್ರೀ ಪ್ರದೀಪ್ ಸರ್ IAS. ಇವರು ಸಹ ಎಲ್ಲ ಕಾರ್ಯಕ್ರಮಗಳಿಗೆ ಅವರು ಚಾಲನೆ ನೀಡ್ತಾರೆ ಮತ್ತು ಅವರಿಗೆ ಸ್ಫೂರ್ತಿ ನೀಡ್ತಾರೆ. ಅವರ ಕ್ರಿಯಾಶೀಲರು ಯಾವಾಗಲೂ. ಹಾಗಾಗಿ ಪ್ರಗತಿಯಲ್ಲಿ ಹಾದಿಯಲ್ಲಿ ಪ್ರಶ್ನೆ ಮಾಡ್ತಕ್ಕಂಥ ಆಫೀಸರ್ ಅವರು. ಹಾಗೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅವರು ಎಲ್ಲ ಕಾರ್ಯಕ್ರಮಗಳನ್ನು ನಮಗೆ ಸ್ಫೂರ್ತಿ ನೀಡ್ತಾರೆ ಮಾಡಬೇಕು ಅಂತ. ಸದೈವರಿಗೆ ತನ್ನೆಲ್ಲರ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ಸ್ವಾಗತವಾಗುತ್ತೇನೆ. ಮತ್ತು ಈ ಸುಂದರ ಸಮಾರಂಭದಲ್ಲಿ ಆಗಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು, ತಾಂತ್ರಿಕ ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳು ಮತ್ತು ಪ್ರಾಂಶುಪಾಲರು, ಉಪನ್ಯಾಸಕರು ಆಗಿದ್ದೀರಿ. ಕಳೆದ ಬಾರಿ ಏನು ಅಡ್ಮಿಷನ್ ಪ್ರೊಸೆಸ್ ಇತ್ತು ಅದರಲ್ಲಿ ಅತ್ಯುತ್ತಮ ಸಹಾಯಕರು ಈ ಪ್ರಶಂಸೆಯನ್ನು ಪಡೆಯಲಿಕ್ಕೆ ತಾವು ಬಂದಿದ್ದೀರಿ. ನಮ್ಮೆಲ್ಲರಿಗೂ
ಮತ್ತೊಮ್ಮೆ ಈ ವ್ಯಕ್ತಿಗತ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಗಣ್ಯರನ್ನು ಸ್ವಾಗತಿಸಿದ ತಾಂತ್ರಿಕ ಶಿಕ್ಷಣ ಇಲಾಖೆ ನಿರ್ದೇಶಕರಾದ ಶ್ರೀ ಆರ್ ಮಂಜುನಾಥ್ ಅವರು ಧನ್ಯವಾದಗಳು ಮತ್ತು ಅವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಸನ್ಮಾನ್ಯ ಉನ್ನತ ಶಿಕ್ಷಣ ಸಚಿವರ ಮಾರ್ಗದರ್ಶನದಲ್ಲಿ ತಾಂತ್ರಿಕ ಶಿಕ್ಷಣದಲ್ಲಿ ಅದರಲ್ಲೂ ಮುಖ್ಯವಾಗಿ ಡಿಪ್ಲೊಮಾ ವ್ಯಾಸಂಗದಲ್ಲಿ ಆಗುತ್ತಿರುವ ಆಮೂಲಾಗ್ರ ಬದಲಾವಣೆಗಳು ಮತ್ತು ಡಿಪ್ಲೊಮಾ ಶಿಕ್ಷಣದಲ್ಲಿ 2021-22 ಸಾಲಿನಿಂದ ಪ್ರಾರಂಭಿಸುವ ಹೊಸ ಉದಯೋನ್ಮುಖ ಡಿಪ್ಲೊಮಾ ಕೋರ್ಸ್ಗಳ ಬಗ್ಗೆ ಮತ್ತು ಈ ಸಾಲಿನ ಡಿಪ್ಲೊಮಾ ಪ್ರವೇಶ ಪ್ರಕ್ರಿಯೆಗಳ ಬಗ್ಗೆ ಶಾಲೆಯ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ ಆಯುಕ್ತರಾದ ಸನ್ಮಾನ್ಯ ಶ್ರೀ ಪ್ರದೀಪ್ ಇವರು ಮುನ್ನುಡಿಯನ್ನು ಸನ್ಮಾನ್ಯ ಉನ್ನತ ಶಿಕ್ಷಣ ಸಚಿವರಿಗೆ, ಉನ್ನತ ಶಿಕ್ಷಣ ಇಲಾಖೆಯ ಮಾನ್ಯ ಅಪರ ಮುಖ್ಯ ಕಾರ್ಯದರ್ಶಿಗಳಿಗೆ, ನನ್ನ ಎಲ್ಲ ಸಹೋದ್ಯೋಗಿಗಳಿಗೆ, ಯೂಟ್ಯೂಬ್ ಲೈವ್ ಮೂಲಕ ಪಾಲ್ಗೊಳ್ಳುತ್ತಿರುವ ಎಲ್ಲ ಅಧ್ಯಾಪಕ ಮತ್ತು ವಿದ್ಯಾರ್ಥಿ ಮಿತ್ರರಿಗೆ, ಇತರ ಎಲ್ಲ ಗಣ್ಯರಿಗೆ, ಮಾಧ್ಯಮ ಮಿತ್ರರಿಗೆ 21-22ನೇ ಸಾಲಿನ ಡಿಪ್ಲೊಮಾ ಪ್ರವೇಶಾತಿಯ ಶುಭಾರಂಭ ಸಮಾರಂಭಕ್ಕೆ ಸ್ವಾಗತ. ಡಿಪ್ಲೊಮಾ ಪ್ರವೇಶಾತಿನ ಕಳೆದ 5 ವರ್ಷಗಳ ಸ್ಥಿತಿಗತಿನ ನಾವು ಗಮನಿಸಿದ್ರೆ ಒಂದು ಡಿಕ್ಲೈನಿಂಗ್ ಟ್ರೆಂಡ್ ನಾವು ನೋಡಬಹುದಾಗಿದೆ. ಡಿಪ್ಲೊಮಾ ಪ್ರವೇಶಾತಿನಲ್ಲಿ ಏನು ಅಡ್ಮಿಷನ್ಸ್ ಆಗಿದೆ ಸರ್, ಅದು ಕಡಿಮೆ ಆಗ್ತಾ ಬರ್ತಾ ಇದೆ. ಈಗ ಕಳೆದ ವರ್ಷದ ನಾವು ಈಗ ಪ್ರವೇಶಾತಿ ಅಡ್ಮಿಷನ್ಸ್ ಡೇಟಾ ನಾವು ನೋಡಿದ್ರೆ ನಮ್ಮ ಗವರ್ಮೆಂಟ್ ಕಾಲೇಜುಗಳಲ್ಲಿ, ಗವರ್ಮೆಂಟ್ ಪಾಲಿಟೆಕ್ನಿಕ್ಸ್ ಅಲ್ಲಿ ಅಂದಾಜು 65%, ಒಟ್ಟು 22,000 ಸೀಟ್ಗಳು ಗವರ್ಮೆಂಟ್ ಪಾಲಿಟೆಕ್ನಿಕ್ ನಲ್ಲಿವೆ. ಏಡೆಡ್ ಪಾಲಿಟೆಕ್ನಿಕ್ ಅಂದಾಜು 8,500 ಸೀಟ್ಗಳಿವೆ. ಮತ್ತೆ ಅನ್ಏಡೆಡ್ ಪ್ರೈವೇಟ್ ಪಾಲಿಟೆಕ್ನಿಕ್ಸ್ ಅಲ್ಲಿ 42,500 ಸೀಟ್ಗಳಿವೆ. ಅಂದಾಜು 73,000 ಸೀಟ್ಗಳು ಒಂದು ವರ್ಷಕ್ಕೆ ಡಿಪ್ಲೊಮಾ ಅಡ್ಮಿಷನ್ ಸಿಗುತ್ತೆ. ಇದರಲ್ಲಿ ನಮ್ಮ ಗವರ್ಮೆಂಟ್ ಪಾಲಿಟೆಕ್ನಿಕ್ ನಲ್ಲಿ ಕಳೆದ ವರ್ಷ ಕೋವಿಡ್ ಸಮಯದಲ್ಲಿ ಕೂಡ ನಮ್ಮ ಎಲ್ಲ ಕಾಲೇಜಿನ ಪ್ರಾಂಶುಪಾಲರು, ಅಧ್ಯಾಪಕರು ತುಂಬಾ ಶ್ರಮ ಪಟ್ಟು ಒಂದು 65% ಅಡ್ಮಿಷನ್ಸ್ ಲಾಸ್ಟ್ ಟೈಮ್ ಆಗಿದೆ. ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಏಡೆಡ್ ಪಾಲಿಟೆಕ್ನಿಕ್ ನೋಡಿದ್ರೆ ಅಂದಾಜು 63% ಅಡ್ಮಿಷನ್ಸ್ ಆಗಿದೆ. ಪ್ರೈವೇಟ್ ನೋಡಿದ್ರೆ ಕೇವಲ 25% ಅಡ್ಮಿಷನ್ಸ್ ಆಗಿದೆ. ಸೊ ಓವರ್ ಆಲ್ ನೋಡಿದ್ರೆ ಒಂದು 41% ಅಡ್ಮಿಷನ್ಸ್ ಆಗಿದೆ. ಇದಲ್ಲದೆ ಒಂದು ಈ ಪಾಸ್ ಔಟ್ ಆಗುವಂತ ವಿದ್ಯಾರ್ಥಿಗಳ ಒಂದು ಅನಾಲಿಸಿಸ್ ನಾವು ನೋಡಿದ್ರೆ ಅಂದಾಜು ಒಂದು 40% ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಹೋಗ್ತಾರೆ ಮುಂದಿನ ಒಂದು ಶಿಕ್ಷಣಕ್ಕೆ. ಒಂದು 20-30% ವಿದ್ಯಾರ್ಥಿಗಳಿಗೆ ಕೆಲಸ ಸಿಗುತ್ತೆ ಅನ್ನೋದು ಒಂದು ಚಿತ್ರಣ ನಮ್ಮಲ್ಲಿ ಕಾಣ್ತಾ ಇದೆ. ಈ ಓವರ್ ಆಲ್ ಈ ಪರಿಸ್ಥಿತಿ ಬದಲಾವಣೆ ಆಗ್ಬೇಕು. ಡಿಪ್ಲೊಮಾ ಶಿಕ್ಷಣದಲ್ಲಿ ಆಮೂಲಾಗ್ರ ಬದಲಾವಣೆ ಆಗ್ಬೇಕು. ಜರ್ಮನಿ, ನ್ಯೂಜಿಲೆಂಡ್ ಮುಂತಾದ ರಾಷ್ಟ್ರಗಳಲ್ಲಿರುವಂತೆ ಡಿಪ್ಲೊಮಾ ಪದವೀಧರರು ನಮ್ಮ ವರ್ಕ್ ಫೋರ್ಸ್ ನ ಮೇನ್ ಸ್ಟೇ ಆಗ್ಬೇಕು, ಅದರ ಪ್ರಮುಖ ಭಾಗವಾಗಬೇಕು. ನಮ್ಮ ವಿದ್ಯಾರ್ಥಿಗಳು ಅವ್ರು ಎಲ್ಲೇ ಹೋಗಿ ಕರೆದು ಕೆಲಸ ಕೊಡುವಂತಹ ಒಂದು ಶಕ್ತಿ ಸಾಮರ್ಥ್ಯ ಅವರಿಗೆ ತುಂಬಬೇಕು ಎಂಬ ಧ್ಯೇಯವನ್ನು ಸನ್ಮಾನ್ಯ ಉನ್ನತ ಶಿಕ್ಷಣ ಸಚಿವರು ತಾಂತ್ರಿಕ ಶಿಕ್ಷಣ ಇಲಾಖೆಗೆ ನೀಡಿದರು. ಅವರ ನಾಯಕತ್ವದಲ್ಲಿ, ಅವರ ಪ್ರೇರಣೆಯಿಂದ ಕರ್ನಾಟಕದ ಡಿಪ್ಲೊಮಾ ಶಿಕ್ಷಣದಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳನ್ನು ತರಲಾಗ್ತಿದೆ ಎಂದು ತಮ್ಮೆಲ್ಲರಿಗೂ ತಿಳಿಸೋದಕ್ಕೆ ತುಂಬಾ ಸಂತೋಷ ಆಗ್ತದೆ. ಮೊದಲನೇದಾಗಿ ಕರಿಕ್ಯುಲಮ್. ಎಲ್ಲದಕ್ಕೂ ಮೊದಲು ಶುರುವಾಗುವಂತದ್ದು ನಮ್ಮ ಶಿಕ್ಷಣದಲ್ಲಿ ಕರಿಕ್ಯುಲಮ್, ಅದರದೊಂದು ಕೋರ್ ಅಂತ ಹೇಳ್ಬೋದು, ಅದರದೊಂದು ಹೃದಯ ಅಂತ ಹೇಳ್ಬೋದು. ಇದರಲ್ಲಿ ಈ ಮುಂಚೆ ಇದೊಂದು C15 ಕರಿಕ್ಯುಲಮ್ ಅಂತ ಕರೀತಾ ಇದ್ವಿ. ಈಗಿರುವಂತದನ್ನ C20 ಕರಿಕ್ಯುಲಮ್ ಅಂತ ಕರಿತೀವಿ. ಈ C20 ಕರಿಕ್ಯುಲಮ್ ನಲ್ಲಿ ಆಮೂಲಾಗ್ರ ಬದಲಾವಣೆ ನಾವು ಮಾಡಿದ್ವಿ. ಯಾವ ರೀತಿ ಬದಲಾವಣೆ ಅಂದ್ರೆ ಉದ್ಯಮಗಳು ಬಯಸುವ ಉದ್ಯಮಗಳಿಂದಲೇ ತಯಾರಾದ ಅಂತ ಹೇಳ್ಬೋದು ನಿಜವಾದ ಕೌಶಲ್ಯ ಮತ್ತು ಉದ್ಯಮಶೀಲತೆ ನೀಡುವ ಅತ್ಯುತ್ತಮ ಕರಿಕ್ಯುಲಮ್ ಇದಾಗಿದೆ. ಈ ಒಂದು ಕರಿಕ್ಯುಲಮ್ ಮಾಡುವಾಗ ನಮ್ಮ ಒಂದು ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್, ಪ್ರತಿಯೊಂದು ಫ್ಯಾಕಲ್ಟಿ, ಇವಾಗ ಆಟೋಮೋಟಿವ್ ಇರ್ಬೋದು, ಎಲೆಕ್ಟ್ರಿಕಲ್ ಇರ್ಬೋದು, ಅಲ್ಲಿರುವಂತಹ ಒಂದು ನಾಮಾಂಕಿತ ಸಂಸ್ಥೆಗಳಿದೆ, ಕಂಪನಿಗಳಿದೆ, ಇನ್ಫೋಸಿಸ್ ಇರ್ಬೋದು, ಟಯೋಟಾ ಇರ್ಬೋದು, ಕಿರ್ಲೋಸ್ಕರ್ ಇರ್ಬೋದು, ಸೀಮನ್ಸ್ ಇರ್ಬೋದು, ಇವರೆಲ್ಲರ ಒಂದು ಫೀಡ್ಬ್ಯಾಕ್ ತಗೊಂಡಿದ್ದೀವಿ. ನಮ್ಮ ಕಾಲೇಜಿನಲ್ಲಿ ನಮ್ಮ ವಿದ್ಯಾರ್ಥಿಗಳು ಓದಿ ಬೇರೆ ಬೇರೆ ಕಂಪನಿಗಳಲ್ಲಿ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾರೆ, ಅಲುಮ್ನಿ ಫೀಡ್ಬ್ಯಾಕ್ ತಗೊಂಡಿದ್ದೀವಿ. ನಮ್ಮ ಫ್ಯಾಕಲ್ಟಿ ಮತ್ತೆ ನಮ್ಮ ವಿದ್ಯಾರ್ಥಿಗಳ ಫೀಡ್ಬ್ಯಾಕ್ ಕೂಡ ತಗೊಂಡಿದ್ದೀವಿ. ಇದರ ಜೊತೆಗೆ ಸಿಂಗಪೂರ್, UK, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಇತ್ಯಾದಿ ದೇಶಗಳ ಒಂದು ಏನು ಪಠ್ಯಕ್ರಮ ಇದೆ ಅದಕ್ಕೆ ಸರಿಸಮನಾದ, ಅದನ್ನೆಲ್ಲ ಒಂದು ಅಭ್ಯಾಸ ಮಾಡಿ ಅದಕ್ಕೆ ಸರಿಸಮನಾದ ಒಂದು ವಿಶ್ವಮಟ್ಟದ ಪಠ್ಯಕ್ರಮ ನಾವು ಕೊಡ್ತಾ ಇದ್ದೀವಿ. ಇದ್ರ ಜೊತೆಗೆ ನ್ಯಾಷನಲ್ ಸ್ಕಿಲ್ಸ್ ಕ್ವಾಲಿಫಿಕೇಶನ್ ಫ್ರೇಮ್ವರ್ಕ್ ಇದಕ್ಕೆ ಅಲೈನ್ ಮಾಡಿದ್ವಿ ನಮ್ಮ ಇಡೀ ಸಿಲೆಬಸ್. ಮೊದಲನೇ ವರ್ಷದ ಸಿಲೆಬಸ್ ಇಸ್ ಅಲೈನ್ ಟು NSQF ಲೆವೆಲ್ 3, ಆಮೇಲೆ ಲೆವೆಲ್ 4, ಆಮೇಲೆ ಲೆವೆಲ್ 5. ಜೊತೆಗೆ ಸೆಕೆಂಡ್ ಇಯರ್ ಕರಿಕ್ಯುಲಮ್ ಹೋದ ವರ್ಷ ಆಲ್ರೆಡಿ ಶುರು ಮಾಡಿದ್ವಿ. ಸೆಕೆಂಡ್ ಇಯರ್ ಕರಿಕ್ಯುಲಮ್ ಇವತ್ತಿನಿಂದ ಅದನ್ನ ಪ್ರಾರಂಭ ಅದನ್ನು ಕೂಡ ಇವತ್ತು ಆರಂಭ ಮಾಡ್ತಾ ಇದ್ವಿ. ಸೆಕೆಂಡ್ ಇಯರ್ ಕರಿಕ್ಯುಲಮ್ ಕೂಡ ರೆಡಿ ಆಗಿದೆ. ಸೊ ಇದು ಮೊದಲನೇದು ನಮ್ಮ ಕರಿಕ್ಯುಲಮ್ ವಿಷಯವಾಗಿ ಹೇಳಬೇಕು ಅಂದ್ರೆ. ಇದ್ರ ಜೊತೆಗೆ ಆಲ್ರೆಡಿ ಈಗೇನ್ ನಾವು ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಮಾಡ್ತಿದ್ವಿ, ಕರ್ನಾಟಕ ಇಡೀ ದೇಶದಲ್ಲೇ ಮೊದಲನೇ ರಾಜ್ಯ ಆಗಿದೆ ಇದನ್ನ ಇಂಪ್ಲಿಮೆಂಟೇಷನ್ ಮಾಡೋದು. ಈಗ ಆಲ್ರೆಡಿ ನಾವು ಡಿಪ್ಲೊಮಾನಲ್ಲಿ ಮಲ್ಟಿ ಎಂಟ್ರಿ ಮಲ್ಟಿ ಎಕ್ಸಿಟ್ ಏನಿದೆ ಅದನ್ನ ಶುರು ಮಾಡ್ಲಿಕ್ಕೆ ಎಲ್ಲಾ ರೀತಿಯ ಕಾರ್ಯ ಮಾಡ್ಕೊಂಡಿದ್ದೀವಿ. ಮೊದಲನೇ ವರ್ಷ ಅವ್ರೇನಾದ್ರೂ ಅಕಸ್ಮಾತ್ ಕಾರಣಗಳಿಂದ ಬಿಟ್ಟರೆ ಅವರಿಗೆ ಸರ್ಟಿಫಿಕೇಟ್, ಅವ್ರ NSQF ಲೆವೆಲ್ 3 ಅಲೈನ್ ಮಾಡಿ ಅವ್ರಿಗೆ ಸರ್ಟಿಫಿಕೇಟ್ ಕೊಡುವಂಥದ್ದು. ಎರಡನೇ ವರ್ಷ ಬಿಟ್ಟರೆ ಒಂದು ಅಸೋಸಿಯೇಟ್ ಡಿಪ್ಲೊಮಾ ಕೊಡುವಂಥದ್ದು, NSQF ಲೆವೆಲ್ 4 ಅಲೈನ್ ಮಾಡಿ, ಸೊ ದಟ್ ಅವರು ಹೊರಗಡೆ ಏನಾದ್ರು ಹೋದ್ರು ಕೂಡ ಅವರಿಗೆ ಒಂದು
NSQF ಲೆವೆಲ್ 3 ಗೆ ಸಿಗುವಂತ ಕೆಲಸಗಳು ಸಿಗ್ತವೆ, NSQF ಲೆವೆಲ್ 4 ಸಿಗುವಂತ ಕೆಲಸಗಳು ಸಿಗ್ತವೆ. ಸೊ ಇದನ್ನ ಆಲ್ರೆಡಿ ನಾವು ಪ್ರಾರಂಭ ಮಾಡಿದ್ದು ಕೇಳಲಿಕ್ಕೆ ತುಂಬಾ ಸಂತೋಷ ಆಗ್ತದೆ. ಎರಡನೇದು ಹೇಳ್ಬೇಕಂದ್ರೆ ಡಿಜಿಟಲ್ ಕಲಿಕೆ ಅಂದ್ರೆ ಡಿಜಿಟಲ್ ಲರ್ನಿಂಗ್. ಸ್ಮಾರ್ಟ್ ಕ್ಲಾಸ್ ರೂಮ್ ಗಳಿಂದ ಪರಿಣಾಮಕಾರಿ ಕಲಿಕೆ, ಕರ್ನಾಟಕ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನಿಂದ ಅತ್ಯುತ್ತಮ ಪಠ್ಯ ಸಾಮಗ್ರಿ, ದೈನಂದಿನ ಮೌಲ್ಯಮಾಪನ ಮತ್ತು ಸುಧಾರಣೆ. ಈ ಎರಡು ಸ್ಮಾರ್ಟ್ ಕ್ಲಾಸ್ ರೂಮ್ ಮತ್ತು ಕರ್ನಾಟಕ LMS ನ ಸಂಪೂರ್ಣ ಸದ್ಬಳಕೆಗಾಗಿ ಪ್ರತಿ ವಿದ್ಯಾರ್ಥಿ ಟ್ಯಾಬ್ಲೆಟ್ PC ಇಂತಹ ಒಂದು ಡಿಜಿಟಲ್ ಲರ್ನಿಂಗ್ ನಿಂದ ನಮ್ಮ ಬೋಧನೆ ಮತ್ತು ಕಲಿಕೆಗಳು ಅಂದ್ರೆ ಟೀಚಿಂಗ್ ಲರ್ನಿಂಗ್ ನಲ್ಲಿ ಒಂದು ಅರ್ಥಪೂರ್ಣ ಬದಲಾವಣೆ ಆಗಿದೆ, ಬದಲಾವಣೆಗೆ ನಾಂದಿ ಆಗಿದೆ ಅಂತ ಹೇಳಿ ಇಷ್ಟಪಡ್ತೀನಿ. ಮೂರನೇದಾಗಿ ಈ ವರ್ಷದಿಂದ ನಮ್ಮಲ್ಲಿ ಒಂದು ಸಾಂಪ್ರದಾಯಿಕ 33 ಕೋರ್ಸ್ಗಳಿವೆ. ಈ 33 ಸಾಂಪ್ರದಾಯಿಕ ಕೋರ್ಸ್ಗಳ ಜೊತೆಗೆ ಎಮರ್ಜಿಂಗ್ ಏರಿಯಾಸ್, ಹೊಸ ಎಮರ್ಜಿಂಗ್ ಏರಿಯಾಸ್, ಎಲ್ಲಿ ಇವಾಗ ಹೊಸ ಟೆಕ್ನಾಲಜಿಗಳು ಬರ್ತಾರೆ, ಎಲ್ಲಿ ವಿದ್ಯಾರ್ಥಿಗಳಿಗೆ ಉದ್ಯೋಗಗಳು ಸಿಗುವಂತ ಅವಕಾಶ, ವಿಪುಲವಾಗಿ ಉದ್ಯೋಗ ಸಿಗುವಂತ ಅವಕಾಶ ಇದೆ ಅಂತ ಒಂದು 8 ಕೋರ್ಸ್ಗಳನ್ನ ನಾವು ಈ ವರ್ಷದಿಂದ ಶುರು ಮಾಡ್ತಾ ಇದ್ದೀವಿ. ಅವುಗಳು ಆಲ್ಟರ್ನೇಟಿವ್ ಎನರ್ಜಿ ಟೆಕ್ನಾಲಜೀಸ್, ಸೈಬರ್ ಸೆಕ್ಯೂರಿಟಿ, ಫುಡ್ ಪ್ರೊಸೆಸಿಂಗ್ ಅಂಡ್ ಪ್ರಿಸರ್ವೇಷನ್, ಟ್ರಾವೆಲ್ ಅಂಡ್ ಟೂರಿಸಂ, ಕ್ಲೌಡ್ ಕಂಪ್ಯೂಟಿಂಗ್ ಅಂಡ್ ಬಿಗ್ ಡೇಟಾ, ಆಟೋಮೇಷನ್ ಅಂಡ್ ರೋಬೋಟಿಕ್ಸ್, ಡೈರೆಕ್ಷನ್, ಸ್ಕ್ರೀನ್ ಪ್ಲೇ ರೈಟಿಂಗ್ ಅಂಡ್ ಟಿವಿ ಪ್ರೊಡಕ್ಷನ್, ಸೈಬರ್ ಫಿಸಿಕಲ್ ಸಿಸ್ಟಮ್ ಅಂಡ್ ಸೆಕ್ಯೂರಿಟಿ. ಇಂತಹ ಒಂದು 8 ಎಮರ್ಜಿಂಗ್ ಏರಿಯಾಸ್ ನಲ್ಲಿ ಕೂಡ ಇವತ್ತು ಕೋರ್ಸ್ಗಳನ್ನ ಇವತ್ತಿನಿಂದ ಪ್ರಾರಂಭ ಮಾಡಲಿಕ್ಕೆ ಇವತ್ತು ಪ್ರಾರಂಭ ಆಗ್ತಾ ಇದೆ. ಇದಲ್ಲದೆ ನಮ್ಮ ಕರಿಕ್ಯುಲಮ್ ನಾವು ಮಾಡ್ತಾ ಇದ್ದೀವಿ. ನಮ್ಮ ಕರಿಕ್ಯುಲಮ್ ನಲ್ಲಿ ಮೊದಲನೇ ವರ್ಷ ಆಗಿದೆ, ಎರಡನೇ ವರ್ಷ ತಯಾರು ಮಾಡ್ತಾ ಇದ್ದೀವಿ. ಮೂರನೇ ವರ್ಷದಲ್ಲಿ ಈಗ ಹೊಸದಾಗಿ ಒಂದು ಸ್ಪೆಷಲೈಸೇಷನ್ ಪಾತ್ ಅಂತ ಶುರು ಮಾಡ್ತಾ ಇದ್ದೀವಿ. ಈ ಸ್ಪೆಷಲೈಸೇಷನ್ ಪಾತ್ ಅಂದ್ರೆ ಎಕ್ಸಿಸ್ಟಿಂಗ್ ಏನು 6 ನಮ್ಮ ಮೇನ್ ಕೋರ್ಸಸ್ ಇದೆ, ಸಿವಿಲ್ ಇರ್ಬೋದು, ಎಲೆಕ್ಟ್ರಿಕಲ್ ಇರ್ಬೋದು, ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಕಂಪ್ಯೂಟರ್ ಸೈನ್ಸ್ ಇರ್ಬೋದು, ಆಟೋಮೊಬೈಲ್ ಇರ್ಬೋದು. ಅದರಲ್ಲಿ ಇವತ್ತೇನು ಒಂದು ಒಳ್ಳೆ ಎಮರ್ಜಿಂಗ್ ಏರಿಯಾಸ್ ಇದೆ, ಅದರಲ್ಲಿ ಮೂರನೇ ವರ್ಷ ಕಂಪ್ಲೀಟ್ ಆಗೋದನ್ನ ಓದೋದಕ್ಕೆ ಅವಕಾಶ ಆಗುತ್ತೆ. ಇದನ್ನ ಸ್ಪೆಷಲೈಸೇಷನ್ ಪಾತ್ವೆ ಅಂತ ಕರಿತೀವಿ. ಅಂತಹ ಪಾತ್ರಗಳು ಏನೇನು ಕೊಡ್ತಿದೀವಿ ಅಂದ್ರೆ ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್. ಇವತ್ತಿನ ದಿನ ಅದು ತುಂಬಾನೇ ಡಿಮ್ಯಾಂಡ್ ಅಲ್ಲಿರುವಂಥದ್ದು. ಪವರ್ ಇಂಜಿನಿಯರಿಂಗ್, ರಿನ್ಯೂವಬಲ್ ಎನರ್ಜಿ, ಇಂಡಸ್ಟ್ರಿಯಲ್ ಆಟೋಮೇಷನ್, ಇಂಡಸ್ಟ್ರಿಯಲ್ ಎಲೆಕ್ಟ್ರಿಷಿಯನ್, ಸ್ಟ್ರಕ್ಚರಲ್ ಇಂಜಿನಿಯರಿಂಗ್, ಸಸ್ಟೈನಬಲ್ ಎನ್ವಿರಾನ್ಮೆಂಟ್, ಇನ್ಫ್ರಾಸ್ಟ್ರಕ್ಚರ್ ಇಂಜಿನಿಯರಿಂಗ್, ನೆಟ್ ಜೀರೋ ಬಿಲ್ಡಿಂಗ್ಸ್, IoT, VLS and embedded system, PCB design fabrication, medical electronics, 3D printing. ಇದಕ್ಕೆ ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇವತ್ತು ಆಟೋಮೊಬೈಲ್ ಇಂಜಿನಿಯರಿಂಗ್ ಆಲ್ರೆಡಿ ನಮ್ಮಲ್ಲಿ ಇದೆ. ಇದರಲ್ಲಿ ಇವತ್ತು ಸರ್ ನಮಗೆಲ್ಲ ಗೊತ್ತಿರೋ ಹಾಗೆ ಎಲೆಕ್ಟ್ರಿಕಲ್ ವೆಹಿಕಲ್ ಮತ್ತೆ ಬ್ಯಾಟರಿ ಟೆಕ್ನಾಲಜಿ ತುಂಬಾನೇ ಡಿಮ್ಯಾಂಡ್ ಅಲ್ಲಿ. ಸೊ ಆಟೋಮೊಬೈಲ್ ಅಲ್ಲಿ ನಾವು ಎಲೆಕ್ಟ್ರಿಕಲ್ ವೆಹಿಕಲ್ ಟೆಕ್ನಾಲಜಿ ಮತ್ತೆ ಬ್ಯಾಟರಿ ಟೆಕ್ನಾಲಜಿಗೆ ಸ್ಪೆಷಲೈಸೇಷನ್ ಪಾತ್ರೆ ಕೊಡ್ತಾ ಇದ್ದೀವಿ. ಸೊ ವಿದ್ಯಾರ್ಥಿಗಳು ಅದನ್ನ ಚೂಸ್ ಮಾಡ್ಕೊಂಡು ಯಾವ ಬೇಕಾದ್ರೆ ಚೂಸ್ ಮಾಡ್ಕೊಂಡು ಆಯ್ಕೆ ಮಾಡ್ಕೊಂಡು ಅದರಲ್ಲಿ ಮುಂದೆ ಹೋಗ್ಬೋದು. ಈಗ ಡಿಪ್ಲೊಮಾ ಅಡ್ಮಿಷನ್ಸ್ ಬರಬೇಕಂದ್ರೆ ಈ ವರ್ಷ 21-22ನೇ ಸಾಲಿನ ಡಿಪ್ಲೊಮಾ ಅಡ್ಮಿಷನ್ಸ್ ನ ಇವತ್ತು 12ನೇ ತಾರೀಕಿಂದ ಇವತ್ತು ಸನ್ಮಾನ್ಯ ಉನ್ನತ ಶಿಕ್ಷಣ ಸಚಿವರ ಕೈಯಲ್ಲಿ ಇವತ್ತು ಆರಂಭ ಆಗ್ತಾ ಇದೆ. ಇವತ್ತು ಪ್ರವೇಶಾತಿಗೆ ಲಾಂಚ್ ಆಗ್ತಾ ಇದೆ. ಇದರಲ್ಲಿ ಹೋದ ವರ್ಷ ಹೇಗಿತ್ತಂದ್ರೆ ನಾವು ಎಲ್ಲ ಒಂದು ಆನ್ಲೈನ್ ಸಿಸ್ಟಮ್ ಮಾಡಿದ್ವಿ. ಈ ಆನ್ಲೈನ್ ಸಿಸ್ಟಮ್ ಗೆ ತುಂಬಾ ಫೀಡ್ಬ್ಯಾಕ್ ತಗೊಂಡಾಗ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಇದು ಸಿಂಪಲ್ ಆಗಿಲ್ಲ, ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ, ಲೇಟ್ ಆಗ್ತಾ ಇದೆ ಅಡ್ಮಿಷನ್ಸ್ ಅನ್ನೋ ಫೀಡ್ಬ್ಯಾಕ್ ನಮ್ಮೆಲ್ಲ ಪ್ರಿನ್ಸಿಪಾಲ್ ಇಂದ ಎಲ್ಲ ಕಡೆಯಿಂದ. ಸೊ ಈ ವರ್ಷ ಒಂದು ಹೊಸ ಸಿಸ್ಟಮ್ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಒಂದು 80% ಇಂದ ಮೇಲೆ ಅಡ್ಮಿಷನ್ಸ್ ಆಗುವಂತ ಒಂದು 26 ಪಾಲಿಟೆಕ್ನಿಕ್ ಇದೆ ಸರ್. ಅಲ್ಲಿ ಮೆರಿಟ್ ಆಧಾರಿತ ಪ್ರವೇಶ ಇರುತ್ತೆ. ಅಂದ್ರೆ ಒಂದು ವಾರ ಟೈಮ್ ಇರುತ್ತೆ. ಎಲ್ಲಾ ಅಡ್ಮಿಷನ್ಸ್ ಕಾಲೇಜ್ ಹಂತದಲ್ಲಿ ಮಾಡುವಂಥದ್ದು. ನಮ್ಮೆಲ್ಲ ಪ್ರಿನ್ಸಿಪಲ್ಸ್ ಒಂದು ಅಭಿಪ್ರಾಯ ಅಂದ್ರೆ ಕಾಲೇಜ್ ಹಂತಕ್ಕೆ ಅಡ್ಮಿಷನ್ಸ್ ಕೊಟ್ರೆ ನಾವು ಇನ್ನು ಸಿಂಪ್ಲಿಫೈ ಆಗುತ್ತೆ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ, ನಮಗೆ ಬೇಗ ಅದನ್ನ ಅಡ್ಮಿಷನ್ಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ. ಸೊ ಈ 26-80% ಇಂದ ಮೇಲಿರುವ ಒಂದು ಅಡ್ಮಿಷನ್ ಆಗ್ತಾ ಇರುವಂತಹ ಪಾಲಿಟೆಕ್ನಿಕ್ಸ್ ಮೆರಿಟ್ ಬೇಸ್ ಇರುತ್ತೆ. ಅಂದ್ರೆ ಒಂದು ವಾರ ಟೈಮ್ ಇರುತ್ತೆ, ಯಾರು ಅಪ್ಲಿಕೇಶನ್ಸ್ ಕೊಡ್ತಾರೆ ಅವರ ಒಂದು ಮೆರಿಟ್ ಆಧಾರದ ಮೇಲೆ ಅವ್ರಿಗೆ ಅಡ್ಮಿಷನ್ಸ್ ಆಗುತ್ತೆ. ಉಳಿದ ಒಂದು 62 ಪಾಲಿಟೆಕ್ನಿಕ್ ಅಲ್ಲಿ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಮೇಲೆ ಇಮಿಡಿಯೇಟ್ ಆಗಿ ಅವರಿಗೆ ಅಡ್ಮಿಷನ್ಸ್ ಮಾಡುವಂತಹ ಒಂದು ವ್ಯವಸ್ಥೆ ಮಾಡಿದ್ವಿ. ಈ ವರ್ಷದ ನಮ್ಮ ಟಾರ್ಗೆಟ್ 100% ಅಡ್ಮಿಷನ್ಸ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಸನ್ಮಾನ್ಯ ಉನ್ನತ ಶಿಕ್ಷಣ ಸಚಿವರು ನೀಡಿದ್ದಾರೆ. ಅದನ್ನ ಅಚೀವ್ ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ವರ್ಷದ ಒಂದು ನಮ್ಮ ಧ್ಯೇಯವಾಕ್ಯ ಸಿಂಪ್ಲಿಫೈಡ್ ಅಡ್ಮಿಷನ್ಸ್ ಮತ್ತೆ ಮಿನಿಮಲ್ ಡಾಕ್ಯುಮೆಂಟೇಶನ್ ಮೂಲಕ ಅಡ್ಮಿಷನ್ಸ್ ಆಗಬೇಕು, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಅಂತ ನಾವು ಮಾಡ್ತಾ ಇದ್ದೇವೆ. ಜೊತೆಗೆ ಇದು ಮೊದಲನೇ ಬಾರಿ ನಮ್ಮ ಸರ್ಕಾರಿ ಪಾಲಿಟೆಕ್ನಿಕ್ ನ ಒಂದು ಲೋಗೋ ಲಾಂಚ್ ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರಿ ಪಾಲಿಟೆಕ್ನಿಕ್ ಅಂದ್ರೆ ಅದಕ್ಕೆ ಅದರದೇ ಆದಂತಹ ಒಂದು ಐಡೆಂಟಿಟಿ ಇರಬೇಕು ಅನ್ನೋ ಉದ್ದೇಶದಿಂದ ಲೋಗೋ ಲಾಂಚ್ ಮಾಡ್ತಿದ್ದೀವಿ. ಒಂದು ಒಳ್ಳೆಯ ಪ್ರಾಸ್ಪೆಕ್ಟಸ್, ಒಂದು ಸ್ಟೇಟ್ ಲೆವೆಲ್ ಪ್ರಾಸ್ಪೆಕ್ಟಸ್ ಲಾಂಚ್ ಮಾಡ್ತಿದ್ದೀವಿ. ಮತ್ತೆ ಒಂದು ನಮ್ಮ ಡಿಪ್ಲೊಮಾ ವಿದ್ಯಾರ್ಥಿಗಳು ಡಿಪ್ಲೊಮಾ ಏನಕ್ಕೆ ಸೇರಬೇಕು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡುವಂತಹ ಒಂದು ಒಳ್ಳೆ ವಿಡಿಯೋ ಕೂಡ ಇವತ್ತು ಅನಾವರಣ ಮಾಡ್ತಾ ಇದ್ದೀವಿ. ಪ್ರಮೋಷನಲ್ ವಿಡಿಯೋ ಅನಾವರಣ ಮಾಡ್ತಾ ಇದ್ದೀವಿ. ತಾಂತ್ರಿಕ ಶಿಕ್ಷಣದಲ್ಲಿ ಈ ಎಲ್ಲಾ ಕ್ರಾಂತಿಕಾರಕ ಬದಲಾವಣೆಗಳಿಗೆ ಕಾರಣಕರ್ತರಾದ ಸನ್ಮಾನ್ಯ ಉನ್ನತ ಶಿಕ್ಷಣ ಸಚಿವರಿಗೆ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತಾ SLCಯನ್ನು ಯಶಸ್ವಿಯಾಗಿ ಪೂರೈಸಿರುವ ಎಲ್ಲ ವಿದ್ಯಾರ್ಥಿ ಮಿತ್ರರನ್ನು ಡಿಪ್ಲೊಮಾ ಪ್ರವೇಶಾತಿಗೆ ಸ್ವಾಗತಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಜೈ. ಸವಿವರವಾಗಿ ಡಿಪ್ಲೊಮಾ ವ್ಯಾಸಂಗದಲ್ಲಿ ಆಗಿರುವ ಬದಲಾವಣೆಗಳು ಮತ್ತು ಅವುಗಳಿಂದ ಸಿಗುತ್ತಿರುವ ಅವಕಾಶಗಳ ಬಗ್ಗೆ ಮನಮುಟ್ಟುವಂತೆ ತಿಳಿಸಿದ ಇಲಾಖೆಯ ಆಯುಕ್ತರಾದ ಶ್ರೀ ಪ್ರದೀಪ್ ಇವರಿಗೆ ಹೃತ್ಪೂರ್ವಕ ವಂದನೆಗಳು.
ಉನ್ನತ ಶಿಕ್ಷಣದಲ್ಲಿ ಅದರಲ್ಲೂ ಮುಖ್ಯವಾಗಿ ತಾಂತ್ರಿಕ ಶಿಕ್ಷಣದಲ್ಲಿ ಆಗುತ್ತಿರುವ ಬದಲಾವಣೆಗಳಿಗೆ ಸದಾ ಬೆಂಬಲ ವ್ಯಕ್ತಪಡಿಸುತ್ತಾರೆ. ಎಲ್ಲ ಹಂತಗಳಲ್ಲೂ ಪ್ರೋತ್ಸಾಹಿಸುತ್ತಿರುವ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳಾದ ಶ್ರೀ ಜಿ ಕುಮಾರ್ ನಾಯ್ಕ ಅವರಿಂದ ಪ್ರಾಸ್ತಾವಿಕ ನುಡಿದರು. ಉನ್ನತ ಶಿಕ್ಷಣ ಇಲಾಖೆಯ ಸಚಿವರಾದಂತಹ ಸನ್ಮಾನ್ಯ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರೇ ಹಾಗೂ ಇಲಾಖೆಯ ಆಯುಕ್ತರಾದ ಶ್ರೀ ಪ್ರದೀಪ್ ಅವರೇ, ಶ್ರೀಯುತ ಮಂಜುನಾಥ್ ಅವರೇ ಹಾಗೂ ಇಲ್ಲಿ ನೆರೆದಿರುವಂತಹ ಅಧ್ಯಾಪಕ ಮಿತ್ರರೇ, ತಮ್ಮೆಲ್ಲರಿಗೂ ಈ ಹಿಂದೆ ಕೂಡ ಹಲವಾರು ಬಾರಿ ಸಂದರ್ಭದಲ್ಲಿ ಚರ್ಚೆ ಆಗಿರೋ ಹಾಗೆ ಕರ್ನಾಟಕದ ಉನ್ನತ ಶಿಕ್ಷಣದಲ್ಲಿ ಉತ್ತಮವಾದಂತಹ ಬದಲಾವಣೆಗಳನ್ನು ತರುವಂಥದ್ದು ಮತ್ತು ಅದು ನಮ್ಮ ಯುವಕ ಯುವತಿಯರಿಗೆ ಆಕರ್ಷಕವಾಗಿ ಇರೋ ಹಾಗೆ ಮಾಡುವಂಥದ್ದು ನಮ್ಮ ಪ್ರಮುಖ ಉದ್ದೇಶ ಅಂತ ಹೇಳಿ ಸನ್ಮಾನ್ಯ ಸಚಿವರು ನಮಗೆ ಆಗಾಗ ತಿಳಿಸ್ತಾನೆ ಇರ್ತಾರೆ ಮತ್ತು ಅದಕ್ಕೆ ಏನ್ ಕಾರ್ಯಕ್ರಮ ಹಾಕೊಂಡಿದ್ದೀರಿ ಅನ್ನೋದ್ರ ಬಗ್ಗೆ ಅವರು ಪರಿಶೀಲನೆ ನಡೆಸ್ತಾನೆ ಇರ್ತಾ ಇದ್ದಾರೆ. ಇದು ಯಾಕೆ ಅಷ್ಟೊಂದು ಪ್ರಮುಖವಾದಂತಹ ಅಂಶ ಆಗುತ್ತೆ ಅಂತ ಹೇಳಿದ್ರೆ, ಇತರ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಕರ್ನಾಟಕದ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ನಾವು ಇನ್ನೂ ಸಾಧಿಸಬೇಕಾದಂತ ಕೆಲಸ ಇದೆ ಅನ್ನೋದನ್ನ ಅವರು ನಮಗೆ ಎತ್ತಿ ತೋರಿಸ್ತಾನೆ ಇರ್ತಾರೆ. ಕಳೆದ ಕೆಲವು ವರ್ಷಗಳಲ್ಲಿ ಎಷ್ಟು ಜನ ನಾವು ಉನ್ನತ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟು ಅವ್ರ ಮುಂದೆ ಬಂದು ಉನ್ನತ ಶಿಕ್ಷಣ ಪಡಿತಾ ಇದ್ದಾರೆ ಅಂತ ನಾವು ಪರಿಶೀಲನೆ ಮಾಡಿದಾಗ, ನಾವು ಇತರ ರಾಜ್ಯಗಳ ಜೊತೆ ಹೋಲಿಕೆ ಮಾಡಿಕೊಂಡಾಗ ನಮ್ಗೆ ಸ್ವಲ್ಪ ಯೋಚನೆ ಮಾಡಬೇಕಾದಂತಹ ಅಂಕಿಅಂಶಗಳು ಹೊರಬಿದ್ದಿರುವಂತದ್ದು ನೀವು ನೋಡ್ತಾ ಇದ್ದೀರಿ. ಕರ್ನಾಟಕದಲ್ಲಿ ನಾವು 25ರಿಂದ 30 ಮಕ್ಕಳು ಉನ್ನತ ಶಿಕ್ಷಣವನ್ನ ಆಯ್ಕೆ ಮಾಡಿಕೊಂಡು ಅವ್ರು ಮುಂದಕ್ಕೆ ಬರ್ತಾ ಇದ್ದಾರೆ. ಉನ್ನತ ಶಿಕ್ಷಣವನ್ನು ಆಯ್ಕೆ ಮಾಡ್ಕೊಳ್ಳೋದು ಅಂದ್ರೆ ಕೂಡ ಅದು ಒಂದು ದೊಡ್ಡ ಒಂದು ನಿರ್ಧಾರ ಆಗುತ್ತೆ ಯಾವುದೇ ಒಬ್ಬ ವ್ಯಕ್ತಿಯ ಜೀವನದಲ್ಲಿ. ಯಾಕೆ ಯಾವ ರೀತಿ ಹೇಳ್ತಿದ್ದೀನಿ ಅಂತಂದ್ರೆ, ಎಲ್ಲರಿಗೂ ಈ ರೀತಿ ಹೆಚ್ಚೆಚ್ಚು ಅಧ್ಯಯನ ಮಾಡ್ತಾ, ಹೆಚ್ಚೆಚ್ಚು ವಿದ್ಯಾಭ್ಯಾಸವನ್ನು ಮಾಡ್ತಾ, ಹೆಚ್ಚೆಚ್ಚು ಮಾನವ ಸಂಪನ್ಮೂಲವನ್ನು ಅಭಿವೃದ್ಧಿಗೊಳಿಸಿಕೊಳ್ಳೋ ಕಡೆ ಹಾಕಬೇಕಾದಂತಹ ಸಮಯ ಮತ್ತು ಹಣದ ಅಭಾವ ಇರುತ್ತೆ ಅನ್ನೋದನ್ನ ನಾವು ಮೇಲ್ನೋಟಕ್ಕೆ ಒಪ್ಕೊಳ್ತೀವಿ ಬರ್ತದೆ. ಅಂತ ಸಂದರ್ಭದಲ್ಲಿ ಅವರು ಇದನ್ನ ಅಪೇಕ್ಷೆ ಪಟ್ಟು ಮುಂದೆ ಬರಬೇಕು ಅಂತ ಹೇಳಿದ್ರೆ ಉನ್ನತ ಶಿಕ್ಷಣದ ಏನು ಸಾಧ್ಯತೆಗಳು ಅಷ್ಟು ಚೆನ್ನಾಗಿರ್ಬೇಕಾಗುತ್ತೆ. ಎಲ್ಲೋ ನಮ್ಮಲ್ಲಿ ನಮ್ಮ ರಾಜ್ಯದಲ್ಲಿ ನಾವೇನಾದ್ರೂ ಅದ್ರ ಬಗ್ಗೆ ಇರ್ಬೇಕು ಅನ್ನೋದನ್ನ ನಾವು ಪರಿಶೀಲನೆ ಮಾಡ್ಕೊಂಡು ನೋಡ್ತಾ ಇದ್ರೆ ಮಾಡ್ಬೇಕಾದಂತ ಕೆಲಸಗಳು ನಮ್ಗೆ ತಕ್ಷಣ ಗೋಚರವಾಗಿಲ್ಲ. ಏಕತಾನತೆಯಿಂದ ಕೂಡಿರುವಂತಹ ಮತ್ತು ಚಾರಿತ್ರಿಕವಾದಂತಹ ಒಂದು ಸಿಲೆಬಸ್ ನಾವು ಇಟ್ಕೊಂಡು ನಾವು ಅದೇ ಮಾಡಿದ್ರೆ ಆಡಿದ್ರೆ ರಾಗ ಅಂತ ಹೇಳಿ ಹೋಗ್ತಾ ಇತ್ತು ಅಂತಂದ್ರೆ ಖಂಡಿತವಾಗಿ ಆ ಉನ್ನತ ಶಿಕ್ಷಣ ಇಲಾಖೆಯ ತರಗತಿಗಳಿಂದ ಹೊರಬರುವಂತಹ ವಿದ್ಯಾರ್ಥಿಗಳು ಯಾವುದೇ ಒಂದು ಉನ್ನತ ಶಿಕ್ಷಣವನ್ನು ಪಡೆದುಕೊಂಡಿರೋದಿಲ್ಲ ಅಂತ ಹೇಳಲಿಕ್ಕೆ ವಿಷಾದವಾಗ್ತದೆ. ಯಾಕೆಂತ ಹೇಳಿದ್ರೆ ಅವರು ಬಹುಶಃ ಕಲಿತಾ ಇರುವಂತದ್ದು 15-20 ವರ್ಷದ ಹಿಂದೆ ಪ್ರಸ್ತುತವಾದಂತಹ ವಿಷಯಗಳನ್ನ ಅದಕ್ಕೆ ಬೋಧಿಸ್ತಾ ಇರುವ ರೀತಿ, ಬೋಧಿಸಿರುವಂತಹ ಒಂದು ವಿಧಾನ ಇವೆಲ್ಲವೂ ತೀರಾ ಹಳೆಯದು ಅಂತ ಹೇಳಿ ನಾವು ಯೋಚನೆ ಮಾಡಬಹುದಾಗಿದೆ. ಆದ್ರಿಂದ ಆ ನಿಟ್ಟಿನಲ್ಲಿ ನಾವು ನೋಡಿದಾಗ ನಮ್ಗೆ ಏನ್ ಮಾಡ್ಬೇಕು ಅನ್ನೋದು ತತ್ಕ್ಷಣವೇ ನಮ್ಗೆ ಗೋಚರವಾಗ್ತದೆ. ಬೆಂಗಳೂರಿನಂತಹ ಒಂದು ಪಟ್ಟಣ ಇಟ್ಕೊಂಡು ಆಧುನಿಕವಾದಂತಹ ಒಂದು ಏನು ಆರ್ಥಿಕ ವ್ಯವಸ್ಥೆಯ ಬಗ್ಗೆ ನಮಗೆ ಪರಿಕಲ್ಪನೆ ಇದ್ದಿರುವಂತಹ ಸಂದರ್ಭದಲ್ಲಿ ನಮ್ಮ ಯುವಕ ಯುವತಿಯರಿಗೆ ಯಾವ ರೀತಿಯ ಶಿಕ್ಷಣವನ್ನು ಕೊಟ್ಟು ಅವರಿಗೆ ಉದ್ಯಮಕ್ಕೆ, ಔದ್ಯೋಗಿಕ ರಂಗಕ್ಕೆ ಕಾಲಿಡಲಿಕ್ಕೆ ಅವ್ರನ್ನ ಸನ್ನದ್ಧರನ್ನಾಗಿ ಮಾಡ್ಬೇಕು ಅನ್ನೋದು ನಮ್ಗೆ ತಕ್ಷಣ ಗೋಚರವಾಗ್ತದೆ. ಅದೆಲ್ಲದರ ಒಂದು ರೀತಿಯ ಆತ್ಮವಿಮರ್ಶೆ ಮತ್ತು ವ್ಯವಸ್ಥೆಯ ಬಗ್ಗೆ ಕೂಲಂಕುಷವಾಗಿ ನೋಡುವುದರ ಒಂದು ಸಂಕೇತವಾಗಿ ಇವತ್ತಿನ ದಿವಸ ಡಿಪ್ಲೊಮಾ ಕೋರ್ಸ್ಗಳನ್ನ ನಾವು ಸಂಪೂರ್ಣವಾಗಿ ರಿವ್ಯಾಂಪ್ ಮಾಡಲಿಕ್ಕೆ ಕ್ರಮ ಕೈಗೊಂಡಿರೋದು. ಇದು ಮೊದಲನೇ ವರ್ಷದಲ್ಲಿ ಇವತ್ತಿನ ದಿವಸ ಅದನ್ನು ಮುಗಿಸಿ ಪ್ರವೇಶಾತಿಯ ಬಗ್ಗೆ ಒಂದು ರೀತಿಯ ಸಂಭ್ರಮದ ಒಂದು ವಾತಾವರಣವನ್ನು ಇಲ್ಲಿ ನಿರ್ಮಾಣ ಮಾಡುವಂಥದ್ದು ಕೇವಲ ಔಪಚಾರಿಕವಾಗಿ ಮಾಡುವಂಥದ್ದಲ್ಲ. ಇದರ ಹಿಂದಿನ ಶ್ರಮವನ್ನ ನಾವು ಗಮನಿಸ್ತೀರಿ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ. ಮತ್ತು ಈ ಶ್ರಮ ಹಾಕಿರುವಂತಹ ಸಾಕಷ್ಟು ಅಧ್ಯಾಪಕರು ಇಲ್ಲಿದ್ದೀರಿ, ಅವರೆಲ್ಲರಿಗೂ ಅಭಿನಂದನೆಯನ್ನು ಕೂಡ ಹೇಳ್ತಾ, ಈಗೇನು ಯಾವ ರೀತಿಯ ಕೋರ್ಸ್ ನಾವು ತೆಗೆದುಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಈಗ ತಾನೇ ಆಯ್ತು ಹೇಳಿದ್ದಾರೆ, ಅದನ್ನ ನಾನು ಪುನರುಚ್ಚರಿಸಲಿಕ್ಕೆ ಬಯಸೋಲ್ಲ. ಇದೆಲ್ಲದರ ಪರಿಣಾಮವಾಗಿ ಎಷ್ಟು ಕಡಿಮೆ ಆಗಿದೆ ನಮ್ದು ಡಿಪ್ಲೊಮಾ ಪ್ರವೇಶಾತಿ, ಅದು ಈ ವರ್ಷ ಮತ್ತು ಮುಂದಿನ ವರ್ಷಗಳಲ್ಲಿ ಅದು ಹೆಚ್ಚಿನ ಒಂದು ಏನು ಏರುವಿಕೆಯನ್ನ ಕಾಣ್ತದೆ ಅಂತ ಹೇಳಿ ನಾವು ಆಶಿಸೋಣ. ಮತ್ತೆ 2ನೇ ವರ್ಷ 3ನೇ ವರ್ಷದ ಸಿಲೆಬಸ್ ಕೂಡ ಇನ್ನೇನು ತಯಾರಾಗ್ತಾನೆ ಇರ್ತದೆ. ಮತ್ತು ಎಂಟ್ರಿ ಮತ್ತು ಎಕ್ಸಿಟ್ ಕೂಡ ನಾವು ನ್ಯೂ ಎಜುಕೇಶನ್ ಪಾಲಿಸಿ ಸಂದರ್ಭದಲ್ಲಿ ಯಾವ ರೀತಿ ನಾವು ಮಾಡಬೇಕು ಅನ್ನೋದನ್ನ ನಾವು ನಿಶ್ಚಯ ಮಾಡಿಕೊಂಡು ಅದೇ ರೀತಿ ಮಾಡ್ತಾ ಇರುವಂತದ್ದು ನಿಜವಾಗಿಯೂ ಒಂದು
ಕ್ರಾಂತಿಕಾರಕ ಹೆಜ್ಜೆ ಅಂತ ಹೇಳ್ಬೋದು. ಸನ್ಮಾನ್ಯ ಸಚಿವರಿಗೆ ಈ ರೀತಿ ಎಲ್ಲ ನಮಗೆ ನಿರ್ದೇಶನ ಕೊಟ್ಟು ನಮ್ಗೆ ಮೃದುಂಸಿ ಒಂದು ಕೆಲಸ ಮಾಡ್ಕೊಳ್ಳಿಕ್ಕೆ ಬೆನ್ತಟ್ಟಿ ಇದಕ್ಕೆ ಬೆಂಬಲ ಕೊಟ್ಟಿದ್ದಕ್ಕಾಗಿ ಅವ್ರಿಗೆ ಮತ್ತೊಮ್ಮೆ ನಮ್ಮ ವಂದನೆಗಳನ್ನ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಶುಭವಾಗಿದೆ ಮತ್ತು ಹೆಚ್ಚು ರೀತಿಯ ಅಡ್ಮಿಷನ್ಸ್ ಈ ವರ್ಷ ಆಗಲಿ ಅಂತ ಹೇಳಿ ಆಶಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ತಾಂತ್ರಿಕ ಶಿಕ್ಷಣದಲ್ಲಿ ಆಗಬೇಕಾಗಿರುವ ಬದಲಾವಣೆಗಳ ಬಗ್ಗೆ ಸಲಹೆ ನೀಡಿ ಪ್ರೋತ್ಸಾಹಿಸಿ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಮುಖ್ಯ ಭಾಗ ತಾಂತ್ರಿಕ ಶಿಕ್ಷಣ ಇಲಾಖೆಯ ಲಾಂಛನವನ್ನು ಅನಾವರಣಗೊಳಿಸುವುದು. ಗೌರವಾನ್ವಿತ ಡಾಕ್ಟರ್ ಸಿ.ಎಂ. ಅಶ್ವಥ್ ನಾರಾಯಣ ಉನ್ನತ ಶಿಕ್ಷಣ ಸಚಿವರಿಗೆ. ಅಡ್ಮಿಷನ್ ಪ್ರಾಸ್ಪೆಕ್ಟಸ್ ಅನ್ನು ಕೂಡ ಸನ್ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಅನಾವರಣಗೊಳಿಸಬೇಕೆಂದು ಕೋರ. ಹಾಗೂ ಒಂದು ಪುಟದ ನಮ್ಮ ಪ್ರವೇಶ ಪ್ರಕ್ರಿಯೆಯ ಅಡ್ವರ್ಟೈಸ್ಮೆಂಟ್ ಸಹ ಉದ್ಘಾಟನೆ ಮಾಡಬೇಕೆಂದು ಮಾನ್ಯ ಸಚಿವರಿಗೆ ವಿನಂತಿಸಿಕೊಳ್ಳುತ್ತೇನೆ. ಮಾನ್ಯ ಉನ್ನತ ಶಿಕ್ಷಣ ಸಚಿವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಮಾನ್ಯ ಉನ್ನತ ಶಿಕ್ಷಣ ಸಚಿವರಿಂದ ಅಡ್ಮಿಷನ್ ಪ್ರಕ್ರಿಯೆ ಬಗ್ಗೆ ವಿಡಿಯೋ ಅನಾವರಣ. ಈಗ ನಾನು ಜಾಬ್ ಮಾಡ್ತೀನಿ. ಅಯ್ಯೋ ಇಲ್ಲ ಅಲ್ಲಿ ನಾನು SSLC ಮುಗಿಸಿ ಸರ್ಕಾರಿ ಪಾಲಿಟೆಕ್ನಿಕ್ ಡಿಪ್ಲೊಮಾ ಮಾಡಿದೆ. ಅಲ್ಲೇ ಕ್ಯಾಂಪಸ್ ಸೆಲೆಕ್ಷನ್ ಆಯ್ತು. ಈಗ ಒಳ್ಳೆ ಕಂಪನಿಯಲ್ಲಿ ಒಳ್ಳೆ ಕೆಲಸ ಇದೆ.
ನೋಡು ಮಗನೇ, ಮೊದಲು ಇನ್ನೂ ಓದ್ತಾ ಇಲ್ಲ, ಈಗ ಕೊಟ್ಟರೆ ಕೆಲಸಕ್ಕೆ ಹೇಳ್ತಾರೆ. ಆಂಟಿ ನಾನು ಓದೋದು ಬಿಡಲ್ಲ. ಈಗ ಸ್ವಲ್ಪ ದಿನ ಕೆಲಸ ಮಾಡಿ ಸ್ವಲ್ಪ ಕಾಸು ಮಾಡ್ಕೊಡು, ಡಿಪ್ಲೊಮಾ ಮೇಲೆ ಮತ್ತೆ ಇಂಜಿನಿಯರಿಂಗ್ ಮಾಡಿ. ಓ, ಹಂಗೂ ಮಾಡ್ಬೋದಾ? ನನ್ನ ಮಗಳಿಗೆ ಈಗ SSLC ಮುಗಿತು, ಮುಂದೆ ಏನ್ ಓದಿಸಿದ್ರು ಅಂತ ತಲೆ ಕೆಡಿಸ್ಕೊಂಡಿದ್ದೆ. ಏನ್ ಓದಿಸಿ? ಆಂಟಿ, ನಾನು 3 ಜೊತೆನೆ ಡಿಪ್ಲೊಮಾ ಮಾಡಿದ್ದು. ಈಗ ಒಂದೇ ಕಂಪನಿಯಲ್ಲಿ ಕೆಲಸ ಕೂಡ ಸಿಕ್ತು. ನೀವು ನನ್ನ ಮಗಳಿಗೆ ಡಿಪ್ಲೊಮಾ ಮಾಡಿಸಿ, ಕೆಲಸ ಸಿಗುತ್ತೆ, ಸ್ವಂತ ಉದ್ಯೋಗ ಮಾಡ್ಬೋದು. ಇಲ್ಲ ಅಂದ್ರೆ 2 ವರ್ಷದ ಇಂಜಿನಿಯರ್ಗೆ ಡೈರೆಕ್ಟ್ ಆಗಿ ಸೇರ್ಬೋದು. ಅಲ್ಲಮ್ಮ, ಪಾಲಿಟೆಕ್ನಿಕ್ ರಾಜ್ಯದ ಜಿಲ್ಲಾ ಕಡೆ ಇಲ್ಲ. ಸ್ವತಂತ್ರ ಪೂರ್ವದಲ್ಲಿ ವಿಶ್ವೇಶ್ವರಯ್ಯನವರು ಆರಂಭಿಸಿದ ಬೆಂಗಳೂರಿನ ಶ್ರೀ ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್, ಹಾಗೆ ಮೈಸೂರು ಮಹಾರಾಣಿ ಉದ್ಘಾಟಿಸಿದ ಏಷ್ಯಾದಲ್ಲೇ 2ನೇ ಮಹಿಳಾ ಪಾಲಿಟೆಕ್ನಿಕ್ ಆದ ಬೆಂಗಳೂರಿನ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್, ಮಂಗಳೂರಿನ ಕರ್ನಾಟಕ ಪಾಲಿಟೆಕ್ನಿಕ್, ಮೈಸೂರಿನ CPC ಪಾಲಿಟೆಕ್ನಿಕ್, ಈ ತರ ಹಲವಾರು ಫೇಮಸ್ ಪಾಲಿಟೆಕ್ನಿಕ್ಗಳಿದೆ. ಇದರಲ್ಲಿ ನಿಮಗೆ ಸೀಟ್ ಸಿಕ್ಕಿದ್ರೆ ನಿಮ್ಮ ಅದೃಷ್ಟ. ಆಂಟಿ, ಸರ್ಕಾರಿ ಪಾಲಿಟೆಕ್ನಿಕ್ ಲೆಕ್ಚರ್ಸ್ ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರೆ ಅಂತ. ಅದು ಅಲ್ಲದೆ ಇಲ್ಲಿ ಡಿಪ್ಲೊಮಾ ಕಾನ್ಸೆಪ್ಟ್ ಬಂದಾಗ ಸಬ್ಜೆಕ್ಟ್ ಹಾಗೂ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಗಳ ಸಲಹೆ ತಕ್ಕಂತೆ ಸಿಲೆಬಸ್ ಚೇಂಜ್ ಮಾಡಿದ್ದಾರೆ. ಸಿಂಗಪೂರ್, UK, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಇತ್ಯಾದಿ ದೇಶಗಳ ಸಿಲೆಬಸ್ ಸ್ಟಡಿ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದ ಸಿಲೆಬಸ್ ಮಾಡಿದ್ದಾರೆ. ಅಕ್ಕ, ಏನಿದೆ ಪ್ರಾಕ್ಟಿಕಲ್ ಇರಲ್ವಾ? ಡಿಪ್ಲೊಮಾದಲ್ಲಿ ಪ್ರಾಕ್ಟಿಕಲ್ಸ್ ತುಂಬಾ ಇಂಪಾರ್ಟೆಂಟ್. 3 ಅವರ್ ಪ್ರಾಕ್ಟಿಕಲ್ ಕ್ಲಾಸ್ ಅಲ್ಲಿ 1 ಅವರ್ ಥಿಯರಿ ಮಾಡ್ತಾರೆ. ಇನ್ನು 2 ಅವರ್ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತಾರೆ. ದೇಶದಲ್ಲಿ ಈ ಕಾನ್ಸೆಪ್ಟ್ ನಮ್ಮ ರಾಜ್ಯದಲ್ಲೇ ಫಸ್ಟ್. ಹಾಗೆ ಕರ್ನಾಟಕ LMS ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಪ್ರತಿ ಪಾಠದ ವಿಡಿಯೋ, PPT ಹಾಗೆ ಸಾರಾಂಶ ಕೊಟ್ಟಿದೆ. ನಿಮ್ಗೆ ಏನಾದ್ರು ಅರ್ಥ ಮಾಡ್ಕೋಬಹುದು. ಜೊತೆಗೆ ಪ್ರತಿ ಮಿನಿಟ್ ಪಾಠ ಅರ್ಥ ಆಗಿದೆಯೋ ಇದು ಅಂತ ಪ್ರತಿ ಪ್ರತಿ ಸಬ್ಜೆಕ್ಟ್ ಪರ್ಫಾರ್ಮ್ ಮಾಡುತ್ತೆ. ಅದೇ ಕಂಪ್ನಿಯಲ್ಲಿ ಕೆಲಸ ಮಾಡುತ್ತೆ. ಪ್ರಧಾನಮಂತ್ರಿ ಮೋದಿ ಅವರು ಹೊಸ ಶಿಕ್ಷಣ ನೀತಿ ಜಾರಿ ತಂದಿದ್ದಾರೆ. ಅದರಲ್ಲಿ ಮಲ್ಟಿ ಎಂಟ್ರಿ ಮಲ್ಟಿ ಎಕ್ಸಿಲೆಂಟ್ ಆಪ್ಷನ್ಸ್ ಇದೆ. ಯಾವುದೇ ವಿದ್ಯಾರ್ಥಿ ಯಾವುದೊಂದು ಕಾರಣಕ್ಕೆ ಡಿಪ್ಲೊಮಾ ಮಧ್ಯದಲ್ಲಿ ನಿಲ್ಲಿಸಿದ್ರೆ 1 ವರ್ಷ ಕಂಪ್ಲೀಟ್ ಮಾಡಿದ್ರೆ ಅವ್ರಿಗೆ ಸರ್ಟಿಫಿಕೇಟ್ ಕೊಡ್ತಾರೆ. 2 ವರ್ಷ ಕಂಪ್ಲೀಟ್ ಮಾಡಿದ್ರೆ ಅಸೋಸಿಯೇಟ್ ಡಿಪ್ಲೊಮಾ ಅಂತ ಕೊಡ್ತಾರೆ. ಆಂಟಿ, ಇದ್ರ ಆಧಾರದ ಮೇಲೆ ಅವ್ರು ಕೆಲಸ ಕೂಡ ಮಾಡ್ಬೋದು. ಇದಲ್ಲದೆ ಮುಂದೆ ಓದ್ಬೇಕಂದ್ರೆ ಅವ್ರು ಎಲ್ಲಿ ನಿಲ್ಸಿದ್ರು ಅಲ್ಲಿಂದಾನೆ ಯಾವ್ದಾದ್ರು ಪಾಲಿಟೆಕ್ನಿಕ್ ಅಲ್ಲಿ ಡಿಪ್ಲೊಮಾನ ಮುಂದುವರಿಸಬಹುದು. ಇದರಿಂದ ಬೇರೆ ಬೇರೆ ಕಾರಣಗಳಿಂದ ಮಧ್ಯದಲ್ಲೇ ಓದಲು ನಿಲ್ಲಿಸೋದು ಎಷ್ಟೋ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಆಂಟಿ, ಬರೀ ಅಷ್ಟೇ ಅಲ್ಲ, ಕಾಲೇಜ್ ಫೀಸ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 430 ರೂಪಾಯಿ, ಹಿಂದುಳಿದವರಿಗೆ 960 ರೂಪಾಯಿ, ಜನರಲ್ ಮೆರಿಟ್ಗೆ 4250 ರೂಪಾಯಿ ಅಷ್ಟೇ. ಜೊತೆಗೆ ಇನ್ಕಮ್ ಕಮ್ಮಿ ಇರುವವರಿಗೆ ಮೆರಿಟ್ ಸ್ಕಾಲರ್ಶಿಪ್, ಅದಲ್ಲದೆ ಪ್ರಗತಿ ಮತ್ತು ಸಕ್ಷಮ ಸ್ಕಾಲರ್ಶಿಪ್ ಅಂತ AICTE ಅವರು 50,000 ಕೊಡ್ತಾರೆ. ಇಷ್ಟೆಲ್ಲ ಸೌಲಭ್ಯಗಳು ಇದ್ಮೇಲೆ ಸರ್ಕಾರಿ ಪಾಲಿಟೆಕ್ನಿಕ್ ಆಕ್ಸೆಪ್ಟ್ ಮಾಡಬೇಕು. ಹಾ, ಇನ್ನೊಂದು ಮಾತು, ಫೀಸ್ ಕಡಿಮೆ ಇದರಿಂದ ಫೆಸಿಲಿಟೀಸ್ ಚೆನ್ನಾಗಿಲ್ಲ ಅಂತ ಅನ್ಕೋಬೇಡಿ. ಈ ವರ್ಷ ನಮ್ಮ ಸರ್ಕಾರ ಎಲ್ರಿಗೂ ಉಚಿತ ಟ್ಯಾಬ್ ಕೊಡ್ತಿದೆ. ಹಾಗೆ ಪಾಠ ಮಾಡೋದಕ್ಕೆ ಸ್ಮಾರ್ಟ್ ಕ್ಲಾಸು, ಪಾಠ ಚೆನ್ನಾಗಿ ಅರ್ಥ ಆಗೋದಕ್ಕೆ LMS, ಉತ್ತಮ ಲ್ಯಾಬ್ಗಳು, ಸ್ವಂತ ಉದ್ಯಮ ಸ್ಥಾಪನೆಗೆ ಕೌಶಲ್ಯಪೂರ್ಣ ತರಬೇತಿ ಹಾಗೂ ಸಕಲ ಸೌಕರ್ಯಗಳಿರುವ ಹಾಸ್ಟೆಲ್ಗಳು ಹಾಗೂ ವಿಶ್ವಮಾನ್ಯತೆ ಪಡೆದಿರುವ ಸಿಲೆಬಸ್ ಇರೋದ್ರಿಂದ ಪ್ರತಿಷ್ಠಿತ ಕಂಪನಿಗಳು ಕೆಲಸ ಕೊಡೋದಕ್ಕೆ ಮುಂದೆ ಬಂದಿದ್ದಾವೆ. ಕೆಲವು ಸಾಫ್ಟ್ವೇರ್ ಕಂಪನಿಗಳಿಂದ ಕ್ಯಾಂಪಸ್ ಸೆಲೆಕ್ಷನ್ ಕೂಡ ಇರುತ್ತೆ. ಹಾಗೆ ಡಿಪ್ಲೊಮಾ ಮುಗಿಸಿ ಕೇವಲ 19 ವರ್ಷಕ್ಕೆ ಉದ್ಯೋಗ ಕೂಡ ಸಿಗುತ್ತೆ. ಜೊತೆಗೆ ಮುಂದೆ ಓದಬೇಕು ಅಂದ್ರೆ ಇಂಜಿನಿಯರಿಂಗ್ 2ನೇ ವರ್ಷಕ್ಕೆ ನೇರ ಪ್ರವೇಶ ಕೂಡ ಸಿಗುತ್ತೆ. ಇಷ್ಟೆಲ್ಲ ಅವಕಾಶ ಸಿಗುವಾಗ ಯೋಚನೆ ಏನಕ್ಕೆ, ಪಾಲಿಟೆಕ್ನಿಕ್ಗೆ ಸೇರಿಸ್ಬಿಡಿ. ಸರ್ಕಾರಿ ಪಾಲಿಟೆಕ್ನಿಕ್ ಇಷ್ಟೆಲ್ಲ ಸೌಲಭ್ಯಗಳಿದೆ ಅಂತ ಈಗಲೇ ಗೊತ್ತಾಯ್ತು. ಸೂಪರ್ ಕಟ್. ಹಾಗೆ ಪಾಲಿಟೆಕ್ನಿಕ್ ಗಳಲ್ಲಿ ಓದಿರುವ ಹಳೆ ವಿದ್ಯಾರ್ಥಿ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಕೆಲವರು ಸ್ವಂತ ಇಂಡಸ್ಟ್ರಿ ಮಾಡಿ ನೂರಾರು ಜನರಿಗೆ ಕೆಲಸ ಕೊಟ್ಟಿದ್ದಾರೆ. ನಾನು ಸರ್ಕಾರಿ ಪಾಲಿಟೆಕ್ನಿಕ್ ನಾನು ಇವತ್ತರ ಒಳ್ಳೆ ಕೆಲಸ ಸಿಗಬೇಕು. ಖಂಡಿತ ನನ್ನ ಮಗಳನ್ನ ಸರ್ಕಾರಿ ಪಾಲಿಟೆಕ್ನಿಕ್ ನಲ್ಲಿ ಓದಿಸಿ. ನೀವು ಎಲ್ಲರಿಗೂ ಗೊತ್ತಿದ್ದ ಹಾಗೆ ರಾಷ್ಟ್ರೀಯ ಶಿಕ್ಷಣ ನೀತಿ ಈಗಾಗಲೇ ಘೋಷಣೆಯಾಗಿದೆ.
ಮುಖ್ಯಮಂತ್ರಿಗಳಾದಂತಹ ನರೇಂದ್ರ ಮೋದಿಗಳು ಈಗಾಗಲೇ ಘೋಷಣೆಯನ್ನು ಮಾಡಿದ್ದಾರೆ. ಈ ಒಂದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಸಂಪೂರ್ಣ ಸುಧಾರಣೆ ತರಬೇಕು. ಈ ಸುಧಾರಣೆ ಮೂಲಕ ಉತ್ತಮ ಶಿಕ್ಷಣವನ್ನು ಕೊಡಬೇಕು, ಸಬಲೀಕರಣ, ಯುವಕರ ಸಬಲೀಕರಣ ಆಗಬೇಕು. ನಾವು ಈ ಜಗತ್ತಿನ ಮುಂದುವರೆದ ರಾಷ್ಟ್ರಗಳ ಜೊತೆಯಲ್ಲಿ ಪೈಪೋಟಿಗೆ ಅಥವಾ ಸ್ಪರ್ಧೆಗೆ ಬಂದು ಪ್ರಬುದ್ಧವಾದಂತಹ ಸಮಾಜ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕು ಅಂದ್ರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯವಾಗಿದೆ. ಶಿಕ್ಷಣ ಜೊತೆ ಇವತ್ತು ಪಾಸಾಗಲೇ ಕಲಿಕೆ ಮಾಡೋದಲ್ಲ, ಅದು ದೋಷಿಗೆ ಕೊಡಲಿಲ್ಲ. ದಲಿತರಿಗೆ ಹೊಡೆಯುವಿಕೆ ಎಲ್ಲ ಇಂಡಸ್ಟ್ರೀಸ್ ದಯಮಾಡಿ ಇಂಟೆಗ್ರೇಷನ್ ಮಾಡೋದು ನಮ್ಮ ಡಿಪ್ಲೊಮಾ ಪ್ರೋಗ್ರಾಮ್ ಅದ್ಭುತವಾಗಿ ಮಾಡೋದು ಮಾಡಿದ್ವಿ. ಇವೆಲ್ಲವೂ ನಮ್ಮ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿ ಮಾಡುವುದಾಗಿದೆ. ನಮ್ಮ ಇದಕ್ಕೆ ಸದಾ ನಿಮ್ಮ ಉನ್ನತಿಗಾಗಿ, ನಮ್ಮ ಶ್ರೇಯಸ್ಸಿಗಾಗಿ, ನಮ್ಮ ಅಭಿವೃದ್ಧಿಗಾಗಿ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ಈ ವಿಶ್ವದರ್ಜೆಯ ಶಿಕ್ಷಣವನ್ನು ತೋರಿಸುವುದರಲ್ಲಿ ನಾವು ಮಾಡ್ತೀವಿ. ಡಿಜಿಟಲ್ ಲರ್ನಿಂಗ್ ಸ್ಮಾರ್ಟ್ ಕ್ಲಾಸ್ಗಳ ಮೂಲಕ ಕಲಿಕೆಯಲ್ಲಿ ಗುಣಮಟ್ಟ ದಯವಿಟ್ಟು ಇವೆಲ್ಲರ ಪ್ರಯೋಜನ ಪಡ್ಕೊಳ್ಳಿ. ಹಾಗೆ ಉದ್ಯಮ ಆಗಬೇಕು. UK, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಇಂಡಿಯಾ ದೇಶಗಳ ಪಠ್ಯಕ್ರಮಕ್ಕೆ ಸರಿಸಮಾನ ನಮ್ಮ ವಿದ್ಯಾರ್ಥಿಗಳು ಇಲ್ಲಿಯವರೆಗೂ ಅವರಿಗೆ ಕಲಿತು ಕೆಲಸಗಳನ್ನು ನೈಪುಣ್ಯತೆ ಕಲಿಸುವ ವಿಶ್ವಮಟ್ಟದ ಪಠ್ಯಕ್ರಮ ಕಲಿಯಲು ತಕ್ಷಣವೇ ಸರ್ಕಾರಿ ಪಾಲಿಟೆಕ್ನಿಕ್ ಸೇರಿ. ಡಿಪ್ಲೊಮಾ ಅಡ್ಮಿಷನ್ ಪ್ರಮೋಷನ್ ಪ್ರಾತ್ಯಕ್ಷತೆಯನ್ನು ಅನಾವರಣಗೊಳಿಸಿ ವೀಕ್ಷಿಸಿದ ಗೌರವಾನ್ವಿತ ಉನ್ನತ ಶಿಕ್ಷಣ ಸಚಿವರು ಹಾಗೂ ಎಲ್ಲ ಗಣ್ಯರಿಗೆ ಧನ್ಯವಾದ. ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ರಾಜ್ಯದ ಉನ್ನತ ಶಿಕ್ಷಣದಲ್ಲಿ ಪ್ರಸಕ್ತ ಶೈಕ್ಷಣಿಕ ಸಾಲಿನಿಂದ ಜಾರಿಗೊಳಿಸಲು ಶ್ರಮಿಸುತ್ತಿರುವ ಮಾನ್ಯ ಉನ್ನತ ಶಿಕ್ಷಣ ಸಚಿವರಿಂದ ಡಿಪ್ಲೊಮಾ ವ್ಯಾಸಂಗದಲ್ಲಿ ವಿದ್ಯಾರ್ಥಿಗಳಿಗೆ ಇರುವ ಅವಕಾಶಗಳ ಬಗ್ಗೆ ಹಿತನುಡಿದರು. ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ನಾವಿಂದು ನಮ್ಮ ಸಮಾಜ ಮತ್ತು ಒಂದು ವ್ಯವಸ್ಥೆಗೆ ಒಂದು ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಒಂದು ಕ್ಷೇತ್ರ ನಮ್ಮ ಪಾಲಿಟೆಕ್ನಿಕ್ ಕೋರ್ಸ್. ತಾಂತ್ರಿಕ ಶಿಕ್ಷಣ ಇಲಾಖೆ ವತಿಯಿಂದ ನಮ್ಮ ಯುವಕರಿಗೆ ಉತ್ತಮ ಭವಿಷ್ಯವನ್ನ ಕೊಡ್ಲಿಕ್ಕೋಸ್ಕರ ಸಮಾಜವನ್ನ ಸದೃಢವಾಗಿ ಒಂದು ಮೇಲ್ಮಟ್ಟದಲ್ಲಾಗ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಸದೃಢವಾಗಿ ಕಟ್ಟಬೇಕು ಅಂದ್ರೆ ಅದು ಜ್ಞಾನ ಮತ್ತು ಕೌಶಲ್ಯತೆಯ ಮೂಲಕ ಇದು ಸಾಧ್ಯವಾಗಿರ್ತದೆ. ಈ ಎರಡನ್ನು ಹೊಂದಿರುವಂತ ಒಂದು ಕೋರ್ಸ್ ಅಂದ್ರೆ ಅದು ಪಾಲಿಟೆಕ್ನಿಕ್ ಕೋರ್ಸ್. ಇವತ್ತೇನು ನಮ್ಮ SLC ಮಕ್ಕಳು ಈಗಾಗಲೇ ರಿಸಲ್ಟ್ ಬಂದಿರುವಂತದ್ದಿದೆ. ಒಂದು ಎಲಿಜಿಬಿಲಿಟಿ ಪಾಲಿಟೆಕ್ನಿಕ್ ಸೇರ್ಬೇಕಾದ್ರೆ SLC ಪಾಸ್ ಆಗಿರ್ಬೇಕು. ಇಂಥ ವಿದ್ಯಾರ್ಥಿಗಳಿಗೆ ಇವತ್ತೇನು 99% ರಿಸಲ್ಟ್ ಬಂದಿದೆ, ಈ 99% ರಿಸಲ್ಟ್ ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ಲಕ್ಷಾಂತರ ವಿದ್ಯಾರ್ಥಿಗಳಿದ್ದಾರೆ. ಇವರಿಗೆ ಉತ್ತಮವಾದಂತಹ ಭವಿಷ್ಯ ಕೊಡಬೇಕು. ಕೇವಲ ವೈಟ್ ಕಾಲರ್ ಜಾಬ್ಗೆ ಸೀಮಿತವಾಗಿರಬಾರ್ದು. ಎಲ್ಲರೂ ಬರೀ ಟೇಬಲ್ ಪೆನ್ನು ಒಂದು ಕಚೇರಿನೇ ಜನ ಹೋಗ್ತಾ ಇರ್ತಾರೆ. ನಿಜವಾದ ಸಮಾಜದ ಅವಶ್ಯಕತೆ ಡಿಮ್ಯಾಂಡ್ ಅಂಡ್ ಸಪ್ಲೈಗೆ
ಮಿಸ್ ಮ್ಯಾಚ್ ಆಗಿದೆ. ಎಲ್ಲ ಇಟ್ಕೊಂಡು ಎಲ್ಲ ಇಲ್ಲದವ್ರಿಗೆ ಎಲ್ಲ ಇಟ್ಕೊಂಡು ಎಲ್ಲ ಇಲ್ಲದವರ ರೀತಿಯಲ್ಲಿ ನಮ್ಮ ವ್ಯವಸ್ಥೆಗಳು ನಡೀತಿರ್ತವೆ. ಆ ರೀತಿ ಆಗಬಾರ್ದು. ಏನಿದೆ, ಏನನ್ನು ಮಾಡಿದ್ರೆ ಒಳ್ಳೇದು ಅನ್ನೋಂತ ತಿಳಿಸೋದು ಬಹಳ ಮುಖ್ಯವಾದಂತ ವಿಚಾರ. ಈ ಎಳೆ ವಯಸ್ಸಿನ ಈ ವಿದ್ಯಾರ್ಥಿಗಳಿಗೆ ಮಾಹಿತಿಯ ಕೊರತೆ, ಇನ್ಫಾರ್ಮೇಶನ್ ಕೊರತೆ ಇರ್ತದೆ. ಇದನ್ನ ಬಗೆಹರಿಸಬೇಕು. ಸೂಕ್ತ ಕಾಲದಲ್ಲಿ ಸೂಕ್ತವಾದಂತ ಕೆಲಸಗಳು ನಡೆದಾಗ ಮಾತ್ರ ಉತ್ತಮವಾದಂತ ಪ್ರತಿಫಲ ಅಥವಾ ಉತ್ತಮವಾದಂತ ಒಂದು ವ್ಯವಸ್ಥೆ ಕಟ್ಟಲಿಕ್ಕೆ ಸಾಧ್ಯವಾಗಿರ್ತದೆ. ಹಾಗಾಗಿ ನಾನು ನೋಡ್ತಿದ್ದೆ, ಇದು ಯಾಕೆ ಸಮಾಜಕ್ಕೆ ಬೇಕಾಗಿರೋದು ಏನೋ ಇದೆ, ನಾವು ಮಾಡ್ತಿರೋದು ಏನೋ ಇದೆ, ಎಲ್ಲ ಇದ್ದು ಇಲ್ಲದ ರೀತಿಯಲ್ಲಿ ನಡ್ಕೊಂಡು ಹೋಗ್ತಿದೆ. ಹಾಗಾಗಿ ಇವನ್ನೆಲ್ಲ ಬಗೆಹರಿಸ್ಕೋಬೇಕು ಅನ್ನುವಂತ ಏಕೈಕ ದೃಷ್ಟಿಯಲ್ಲಿ ಇವತ್ತು ನಮ್ಮ ಕರಿಕ್ಯುಲಮ್ ವಿಚಾರದಲ್ಲಿ ಹೇಗೆ ಔಟ್ಡೇಟೆಡ್ ಆಗಿದೆ, ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಶನ್ ಫ್ರೇಮ್ವರ್ಕ್ ನಮ್ಮ ಸಿಲೆಬಸ್ ಇದ್ದಿದ್ದು ಅದಕ್ಕೆ ಮ್ಯಾಚ್ ಆಗ್ತಿದೆ. ಸೊ ಎಲ್ಲೊಂದ್ ಕಡೆ ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಶನ್ ಫ್ರೇಮ್ವರ್ಕ್ ಗೆ ಅಲೈನ್ ಆಗ್ಬೇಕು, ಇದನ್ನ ಬಗೆಹರಿಸಬೇಕು. ಕಳೆದ ವರ್ಷ ಸಿಲೆಬಸ್ ನ ನಮ್ಮ ಟೆಕ್ನಿಕಲ್ ಡೈರೆಕ್ಟರ್ ಇದ್ರು, ಅವರು ಈ ಸಿಲೆಬಸ್ ನ ರಿವೈಸ್ ಮಾಡ್ತಿದ್ದೀನಿ ಅಂತ ನನಗೆ ಹೇಳಿದ್ರು. ಏನ್ ರಿವೈಸ್ ಮಾಡ್ತಿದ್ದೀರಾ ಅನ್ನೋದು ನನಗೆ ಗೊತ್ತಾಗ್ಬೇಕು ಬಹಳ ಸ್ಪಷ್ಟವಾಗಿ. ಅವಶ್ಯಕತೆ ಅಥವಾ ಇಂಡಸ್ಟ್ರಿ ರೆಡಿ ಆಗೋ ರೀತಿಯಲ್ಲಿ ಸಿಲೆಬಸ್ ನ ನಾವು ಡಿಸೈನ್ ಮಾಡ್ತಾ ಇದೀವ, ಅಥವಾ ಸುಮ್ಮನೆ ಏನೋ ಒಂದು AICT ಪೂರೈಸ್ಕೋಬೇಕು, AICT ಗೈಡ್ಲೈನ್ಸ್ ಕೊಟ್ಟಿದ್ರೆ ಅಷ್ಟಿಗೆ ಸೀಮಿತವಾಗಿರ್ಬೇಕು. AICT ನಮ್ಗೆ ಇಷ್ಟೊಂದು ಫ್ರೀಡಮ್ ಕೊಟ್ಟಿದೆ, ಹೇಗ್ ಬೇಕಾದ್ರೆ ಕೋರ್ಸ್ ನ ಡಿಸೈನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಮಾಡಿಕೊಟ್ಟಿರೋ ಅವಶ್ಯಕತೆಯನ್ನ ಅವಕಾಶನ ಸಾಮಾನ್ಯ ಫ್ಲೆಕ್ಸಿಬಿಲಿಟೀಸ್ ಕೊಡಲ್ಲ. ಕೊಟ್ಟಾಗ ನಾವು ಇದು ಬಳಕೆಯನ್ನ ಮಾಡ್ಕೋಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನಾವು ನಮ್ಮ ಕನ್ಸಲ್ಟೆಂಟ್ ಅಡ್ವೈಸರ್ ಅರುಣ್ ಸೀತಾರಾಮ್ ಅವ್ರನ್ನ ನಾನು ವಿಷನ್ ಗ್ರೂಪ್ ನಲ್ಲಿ ನಾವು ಜೊತೆ ಕೆಲಸ ಮಾಡಿದ್ರು, ಮತ್ತು ನಮ್ಮ ನಾಲೆಡ್ಜ್ ಕಮಿಷನ್ ಅಲ್ಲಿ ಕೆಲಸ ಮಾಡಿದ್ರು. ಇಂಡಸ್ಟ್ರಿ ಅಕಾಡೆಮಿಯಾ, ನಮ್ಮ ಟೀಚರ್ಸ್ಗಳು ಇಂಡಸ್ಟ್ರಿಗಳ ಜೊತೆಯಲ್ಲಿ ಸಂಪರ್ಕಕ್ಕೆ ಬರಬೇಕು, ಬಂದು ನಮ್ಮ ಸಿಲೆಬಸ್ಗಳನ್ನ ಉತ್ತಮವಾಗಿ ಮಾಡಬೇಕು. ಕಳೆದ ಬಾರಿನೂ COVID-19 ಇತ್ತು, ಫಸ್ಟ್ ವೇವ್ ನಲ್ಲಿ ಇತ್ತು ಸರ್. ಫಸ್ಟ್ ವೇವ್ ನಲ್ಲೂ ನಮಗೆ ಟೈಮ್ ಗ್ಯಾಪ್ ಬಹಳ ಕಮ್ಮಿ ಇತ್ತು. ಈ ಟೈಮ್ ಗ್ಯಾಪ್ ಕಮ್ಮಿ ಇದ್ರು ಸಹ ಇನ್ನೊಂದ್ ಕಡೆ ಇದನ್ನು ಪೂರೈಸಬೇಕು ಅಂತ ನಾವು ಸಂಕಲ್ಪ ಹೊತ್ತು ಅಲ್ಪಾವಧಿನಲ್ಲೇ ಇದನ್ನ ತಕ್ಷಣ ಪರಿವರ್ತನೆ ಮಾಡಬೇಕು. ಅದರ್ವೈಸ್ ನಾವು ಮಾಡಲಿಲ್ಲ ಅಂದ್ರೆ ಒಂದ್ ವರ್ಷ ಮಿಸ್ ಆಗ್ಬಿಡುತ್ತೆ. ತಕ್ಷಣ ಮಾಡ್ಬೇಕು ಅಂತ ನಿಶ್ಚಯ ಮಾಡಿ ಕಳೆದ ವರ್ಷನೇ ಇದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ನಮ್ಮ ಅಡಿಷನಲ್ ಚೀಫ್ ಸೆಕ್ರೆಟರಿಗಳಾದಂತ ಕುಮಾರ್ ನಾಯಕ್ ಅವರು, ನಮ್ಮ ಆಯುಕ್ತರಾಗಿರುವಂತಹ ಯುವಕರು ಆದಂತ ಅವರು ಇಂಜಿನಿಯರ್, ಇಬ್ರು ಇಂಜಿನಿಯರ್, ನಮ್ಮ ACS ಅವರು ಇಂಜಿನಿಯರ್, UBC ಕಾಲೇಜ್ ಅವರೇ, ಮತ್ತು ನಮ್ಮ ಆಯುಕ್ತರಾಗಿರುವಂತಹ ಪ್ರದೀಪ್ ಅವರು ಇಂಜಿನಿಯರ್. ಹಾಗಾಗಿ ಇಂಜಿನಿಯರ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ನಮ್ಗೆ ಬಹಳಷ್ಟು ಅಡ್ವಾಂಟೇಜ್ ಆಯ್ತು. ಮತ್ತೆ ಇದ್ರ ಬಗ್ಗೆ ಸಾಕಷ್ಟು ಕಾಳಜಿ ಇರೋದು, ಇಬ್ರು ಬಹಳಷ್ಟು ಕಾಳಜಿ ಇದ್ದು ಶಿಕ್ಷಣವೇ ಪರಿಹಾರ ಅಂತ ಬಹಳ ಬಲವಾಗಿ ನಂಬುವಂಥದ್ದು ನಮ್ಮ ಕುಮಾರ್ ನಾಯಕ್ ಅವರು, ನಮ್ಮ ಪ್ರದೀಪ್ ಅವರು. ಹಾಗಾಗಿ ಇವರು ಇದನ್ನ ಮಾಡೋ ಮೂಲಕನೇ ನಾವು ದೊಡ್ಡ ಪರಿವರ್ತನೆ ನಮ್ಮ ಸಮಾಜದಲ್ಲಿ ಕಾಣಬಹುದು ಅನ್ನುವಂತ ಒಂದು ವಿಶ್ವಾಸದಲ್ಲಿ ಉತ್ತಮಗೊಳಿಸಲಿಕ್ಕೆ ಇವತ್ತು ಈ ಪ್ರಯತ್ನವನ್ನು ಪ್ರಾರಂಭವನ್ನು ಮಾಡಿ ಇಡೀ ನಮ್ಮ ಟೆಕ್ನಿಕಲ್ ಎಜುಕೇಶನ್ ನ ಎಲ್ಲ ಪ್ರಾಧ್ಯಾಪಕರು, ಎಲ್ಲ ಸಂಸ್ಥಾಪಕರು, ಎಲ್ಲ ಅಧಿಕಾರಿಗಳು ಸಹಕಾರ ಕೊಟ್ಟರು. ಸಮಾಜದಲ್ಲಿ ಬದಲಾವಣೆ ಅಂದ್ರೆ ಬಹಳ ರೆಸಿಸ್ಟೆನ್ಸ್, ಏನು ಸರಿಪಡಿಸಬಹುದಾದ್ರೂ ಸ್ವಲ್ಪ ವಿರೋಧಗಳು ಜಾಸ್ತಿ ಬರ್ತವೆ. ಯಾಕಂದ್ರೆ ಒಳ್ಳೇದನ್ನ ಮಾಡಕ್ ಕೊಟ್ಟಾಗ ಒಂದು ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಇರ್ತದೆ. ಆದ್ರೆ ಇಲ್ಲ, ಅದು ಕಾಣಿಲ್ಲ. ಇಲ್ಲಿ ನಮ್ಗೆ ಆಶ್ಚರ್ಯ ಏನಾಯ್ತು ಅಂದ್ರೆ ಎಲ್ಲರೂ ಇದರ ಅವಶ್ಯಕತೆಯನ್ನು ಅರ್ಥೈಸಿಕೊಂಡು ಎಲ್ಲರೂ ಸಹಕಾರ ಕೊಟ್ಟರು. ಹಾಗಾಗಿ ಎಲ್ಲರ ಇಷ್ಟೊಂದು ಹಿನ್ನೆಲೆಯ ಪ್ರಯತ್ನವಾಗಿ ಇವತ್ತು ನಾವೇನು ನೋಡ್ತಿರುವಂತ, ಇವತ್ತು ಕಳೆದ ಬಾರಿ ನಾವೇನು ಲಾಂಚ್ ಮಾಡಲಿಲ್ಲ, ಕಳೆದ ಬಾರಿ ಕರಿಕ್ಯುಲಮ್ ಎಲ್ಲ ಸರಿ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ವಿ. ಆದ್ರೆ ಈ ಬಾರಿ ಬಹಳ ದೊಡ್ಡದಾಗಿ, ಬಹಳ ಪರಿಣಾಮಕಾರಿಯಾಗಿ ಇವತ್ತು ವಿಚಾರಗಳನ್ನ ತಿಳಿಸುವಂಥದ್ದು, ಮಂಡಿಸುವಂಥದ್ದಾಗಬೇಕು. ನಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ಇವತ್ತೆಲ್ಲ ಇಡೀ ಸಮಾಜವನ್ನು ತಲುಪಬೇಕು, ಇದರ ಲಾಭ ಆಗಬೇಕು ಅಂತ ದೃಷ್ಟಿಯಲ್ಲಿ ಇವತ್ತೇನು ಲಾಂಚ್ ಮಾಡ್ತಾ ಇದೀವಿ. ಇವತ್ತು ಲೋಗೋ ಲಾಂಚ್, ಈ ಲೋಗೋಸ್ಗಳನ್ನು ಬಹಳಷ್ಟು ಯೋಚನೆ ಮಾಡಿ ಎಲ್ಲರ ಸಹಕಾರವನ್ನು ಪಡ್ಕೊಂಡು, ಎಲ್ಲರ ಸೂಚನೆಯನ್ನು ಪಡ್ಕೊಂಡು ಒಂದು ಒಳ್ಳೆಯ ಲೋಗೋ ಲಾಂಚ್ ಆಗಿರುವಂತದ್ದಿದೆ.
ಅದ್ರ ಜೊತೆಲೆ ಪ್ರಾಸ್ಪೆಕ್ಟಸ್, ಇವತ್ತು ಪ್ರಾಸ್ಪೆಕ್ಟಸ್ ಕಂಪ್ಲೀಟ್ ಕಾಂಪ್ರಿಹೆನ್ಸಿವ್ ಆಗಿರುವಂತ ಪ್ರಾಸ್ಪೆಕ್ಟಸ್, ಅದ್ರ ಜೊತೆಲೇನೆ ಇವತ್ತು ವಿಡಿಯೋ. ಯಾತಕ್ಕಾಗಿ ಪಾಲಿಟೆಕ್ನಿಕ್ ಕೋರ್ಸ್ ಜಾಯ್ನ್ ಆಗ್ಬೇಕು? ನಮ್ಮಲ್ಲಿ ಏನೇನು ಡಿಗ್ರಿ ಚರ್ನಿಂಗ್, ಡಿಗ್ರಿ ಏನೋ ಒಂದು ಓದೋದು, ಅವಶ್ಯಕತೆಗೆ ಪೂರಕವಾಗಿ ಕಲಿಕೆ ಆಗಲ್ಲ. ಎಲ್ಲ ಮುಗಿಸಿದಾದ್ಮೇಲೆ ಯೋಚನೆ ಮಾಡೋದು, ನಾನು ಏನ್ ಕಲಿತೆ, ನನ್ಗೆ ಇದರಿಂದ ಉದ್ಯೋಗ ಸಿಗ್ತಿದ್ಯಾ ಅಥವಾ ಸಮಾಜಕ್ಕೆ ಪ್ರಯೋಜನ ಆಗ್ತಿದ್ಯಾ ಅನ್ನೋಂಥದ್ದು ಎಲ್ಲಾ ಮುಗಿದೋದ್ಮೇಲೆ ಯೋಚನೆ ಮಾಡ್ತಾರೆ. ಅಯ್ಯೋ ನಾನು ಎಂತ ತಪ್ಪು ಮಾಡ್ಬಿಟ್ಟೆ, ಏನೋ ಸೇರ್ಬೇಕಿತ್ತು, ಏನೋ ಮಾಡ್ಬೇಕಾಗಿತ್ತು, ಏನೋ ಮಾಡ್ಕೊಂಡಿದ್ದೀನಿ ಅಂತ ಆ ಫಲಿತಾಂಶವಂಥದ್ದು ಮತ್ತೆ ಆಗೋಬೇಡ. ಮೊದಲನೇ ಸರಿಪಡಿಸ್ಕೋಬೇಕು ಅಂತ ಈ ಪ್ರಯತ್ನ ಮಾಡಿ ಇವತ್ತೇನು ಲೋಗೋ ಲಾಂಚ್ ಮಾಡ್ತಾ ಇದೀವಿ, ಪ್ರಾಸ್ಪೆಕ್ಟಸ್ ಕೊಡ್ತಾ ಇದೀವಿ, ವಿಡಿಯೋ ಲಾಂಚ್ ಮಾಡ್ತಾ ಇದೀವಿ. ಸಾಕಷ್ಟು ಪಬ್ಲಿಸಿಟಿ ಜನರಿಗೆ ತಿಳಿಸುವಂತದ್ದಾಗಬೇಕು. ಈಗಾಗಲೇ ಅಡ್ಮಿಷನ್ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಎಲ್ಲರೂ ಅಡ್ಮಿಷನ್ ಸಿಗ್ತಿಲ್ಲ ಅಂತ ಒಂದ್ ಕಡೆ ಯೋಚನೆ ಆದ್ರೆ, ಇವತ್ತಿಂತ ಅದ್ಭುತವಾಗಿರುವಂತ ಸಂಸ್ಥೆ ಕೋಟ್ಯಾಂತರ ರೂಪಾಯಿ ಹಣವನ್ನ ಖರ್ಚು ಮಾಡಿ ಇಂಥ ಒಂದು ವ್ಯವಸ್ಥೆನ ನಿರ್ಮಾಣ ಮಾಡಿ ಇವತ್ತು ನಾವು ವ್ಯವಸ್ಥೆಯನ್ನು ಇಟ್ಕೊಂಡು ಎಲ್ಲೊಂದ್ ಕಡೆ ಮಕ್ಕಳುಗಳು ಇದಕ್ಕೆ ಸೇರುವಂತದ್ರಲ್ಲಿ ಎಲ್ಲೊಂದ್ ಕಡೆ ಮಾಹಿತಿಯ ಕೊರತೆಯಿಂದಾಗಿ ಎಲ್ಲೊಂದ್ ಕಡೆ ಇದು ಆದ್ಯತೆಯನ್ನ ಪಡ್ಕೊಂಡಿಲ್ಲ. ಇದಕ್ಕೆ ಆದ್ಯತೆ ಎಷ್ಟು ಮಟ್ಟಿಗೆ ಸಿಗ್ಬೇಕಾಗಿತ್ತೋ ಅಷ್ಟು ಮಟ್ಟಿಗೆ ಆದ್ಯತೆ ಸಿಕ್ಕಿಲ್ಲ. ಹಾಗಾಗಿ ಇದೇ ಪರಿಹಾರವಾಗಿದೆ. ಆ ವ್ಯಕ್ತಿಗೆ, ವಿದ್ಯಾರ್ಥಿಗೆ ಪರಿಹಾರ ಮತ್ತು ಸಮಾಜಕ್ಕೆ ಪರಿಹಾರ ಮತ್ತು ನಮ್ಮ ಪ್ರಗತಿನ ಕಾಣಬೇಕು ಅಂದ್ರೆ ಈ ಒಂದು ಕ್ಷೇತ್ರದ ಮೂಲಕನೇ ಕಾಣ್ಲಿಕ್ಕೆ ಸಾಧ್ಯವಾಗಿರ್ತದೆ. ಹಾಗಾಗಿ ಇವಾಗ ಇರುವಂತ ಎಲ್ಲಾ ಕೋರ್ಸಸ್ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತದ್ದು ಮತ್ತು ಇವತ್ತೇನು ಹೊಸದಾಗಿ 9 ಪ್ರೋಗ್ರಾಮ್ ಇವತ್ತು ಮಾಡ್ತಾ ಇದ್ದೀವಿ. 8 ಪ್ರೋಗ್ರಾಮ್ ಹೊಸದಾಗಿ ಪ್ರಾರಂಭ ಮಾಡುವಂತದ್ದಾಗ್ತಿದೆ. ಇವೆಲ್ಲ ಪ್ರೋಗ್ರಾಮ್ಗಳು ನಿಮ್ಗೆ ಆಶ್ಚರ್ಯ ಆಗ್ಬೋದು. ನಮ್ಮಲ್ಲಿ ಎಲ್ಲೆಲ್ಲಿ ಏನೇನು ಇನ್ಫ್ರಾಸ್ಟ್ರಕ್ಚರ್ ನೋಡ್ಕೊಂಡು ಇದು ಮಾಡ್ತಾ ಇದ್ದೀವಿ. ಎಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇದೆ, ಎಲ್ಲಿ ವಿದ್ಯಾರ್ಥಿಗಳು, ನಾವು ಸರ್ಕಾರದಿಂದ ಬಂಡವಾಳ ಆಗಲಿಲ್ಲ ಅಂದ್ರೂ ಇವತ್ತೇನು ನ್ಯಾಷನಲ್ ಎಜುಕೇಶನ್ ಪಾಲಿಸಿಯಲ್ಲಿ ಸನ್ಮಾನ ಪ್ರಧಾನಮಂತ್ರಿಗಳು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ವಿಸ್ತರಣೆಯನ್ನು ಮಾಡ್ಲಿಕ್ಕೆ, ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಪಾರ್ಟ್ನರ್ಶಿಪ್ ಮಾಡ್ಲಿಕ್ಕೆ, ಹೇಗ್ ಬೇಕಾದ್ರೂ ಕೊಲಾಬರೇಟ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋ ಕಾರಣ ಈ ಒಂದು ಹೊಸ 8 ಪ್ರೋಗ್ರಾಮ್ ಏನು ಇವತ್ತಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀವೋ, ಆಲ್ಟರ್ನೇಟಿವ್ ಎನರ್ಜಿ ಟೆಕ್ನಾಲಜೀಸ್, ಸೈಬರ್ ಸೆಕ್ಯೂರಿಟಿ. ಇವತ್ತು ಸೈಬರ್ ಸೆಕ್ಯೂರಿಟಿ ನಿಮ್ಗೆ ಹೇಳ್ಬೇಕು ಅಂದ್ರೆ ಇಸ್ರೇಲ್ ಅಂತ ದೇಶದಲ್ಲಿ $150 ಬಿಲಿಯನ್, $150 ಬಿಲಿಯನ್ US ರೆವಿನ್ಯೂ ಇದೆ. ಇಡೀ ನಮ್ಮ ದೇಶದ್ದು ಎಲ್ಲಾ ರೆವಿನ್ಯೂ, ಎಲ್ಲಾ ಸಾಫ್ಟ್ವೇರ್ ಸೇರಿಸಿದ್ರೆ ಒಂದೇ ಒಂದು ಇಸ್ರೇಲ್ ದೇಶದ ಸೈಬರ್ ಸೆಕ್ಯೂರಿಟಿ ರೆವಿನ್ಯೂಗೆ ಈಕ್ವಲೆಂಟ್ ಇದೆ. $150 ಬಿಲಿಯನ್ US. ಇದೊಂದು ಸೈಬರ್ ಸೆಕ್ಯೂರಿಟಿ ನಾನು ಹೇಳ್ತಾ ಇರೋದು. ಇಸ್ರೇಲ್ ಅಂತ ದೇಶ 70 ಲಕ್ಷ ಜನಸಂಖ್ಯೆ ಇರುವಂತ ದೇಶ, ಒಂದೇ ಒಂದು ಸೈಬರ್ ಸೆಕ್ಯೂರಿಟಿನಲ್ಲೇ ಇಷ್ಟು ಶಕ್ತಿ ಇದೆ ಅಂತ ಯೋಚನೆ ಮಾಡಿ ನಾನು ಹೇಳ್ತಾ ಇರೋದು. ಇವತ್ತು ಎಲ್ಲಾ ವ್ಯಾಪಾರ ವ್ಯವಹಾರಗಳು, ಗವರ್ನೆನ್ಸ್, ಬ್ಯಾಂಕಿಂಗ್, ಕಾಮರ್ಸ್, ಎಲ್ಲಾ ರೀತಿಯಾದಂತಹ ವ್ಯವಹಾರಗಳು, ಬ್ಯಾಂಕಿಂಗ್ ಎಲ್ಲವೂ ಸೈಬರ್ ಮೂಲಕನೇ ಆಗುವಂತದ್ದು. ಹಾಗಾಗಿ ಈ ಒಂದು ಕ್ಷೇತ್ರದಲ್ಲಿ ಎಷ್ಟು ಸುರಕ್ಷಿತವಾಗಿರ್ಬೇಕು, ಎಷ್ಟು ಎಚ್ಚರಿಕೆಯನ್ನು ವಹಿಸಬೇಕು, ಎಷ್ಟು ಒಳ್ಳೆ ಪ್ರಾಕ್ಟೀಸಸ್ ತರಬೇಕು, ಇದೆಲ್ಲ ಬೇರೆ ಮಟ್ಟದಲ್ಲಿ ಇರಬೇಕು. ಇವನ್ನೆಲ್ಲ ಮಾಡಬೇಕು ಅಂದ್ರೆ ಸರಿಯಾದ ಪ್ರೋಗ್ರಾಮ್ಸ್ ಇರಬೇಕು. ಹಾಗಾಗಿ ಇವತ್ತು ಸೈಬರ್ ಸೆಕ್ಯೂರಿಟಿನ ಪ್ರಾರಂಭ ಮಾಡ್ತಿರುವಂತದ್ದು. ಫುಡ್ ಪ್ರೊಸೆಸಿಂಗ್ ಅಂಡ್ ಪ್ರಿಸರ್ವೇಷನ್. ಇವತ್ತು ಫುಡ್ ಪ್ರೊಸೆಸಿಂಗ್ ಅಂಡ್ ಪ್ರಿಸರ್ವೇಷನ್ ತಮಗೆ ಗೊತ್ತಿದೆ. ರೈತರ ಏನು ಬೆಳೆಗಳು ಬೆಲೆ, ಅವು ಬೆಳೆದಂತ ಬೆಳೆಗಳಿಗೆ ದುಪ್ಪಟ್ಟ ಬೆಲೆ ಸಿಗ್ಬೇಕು, ದುಪ್ಪಟ್ಟ ಬೆಲೆ ಸಿಗ್ಬೇಕು ಅಂದ್ರೆ ವ್ಯಾಲ್ಯೂ ಅಡಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ಈ ವ್ಯಾಲ್ಯೂ ಅಡಿಷನ್ ನಾವು ಮಾಡಿದ್ರೆ ಹಾಗೆ ದುಪ್ಪಟ್ಟ ಆಗ್ಬೇಕು, ಇನ್ನ ತ್ರಿಪಟ್ಟ ಆಗ್ಬೇಕು ಅನ್ನೋದು ಯಾವ್ದು ಆಗ್ಬೇಕು ಅಂದ್ರೆ ಎಲ್ಲಿಂದ ಆಗುತ್ತೆ? ಅದಕ್ಕೆ ಬೇಕಾಗಿರುವಂತ ಕಲಿಕೆ ಆಗ್ಬೇಕು. ಇವತ್ತು ಫುಡ್ ಪ್ರೊಸೆಸಿಂಗ್ ಮತ್ತು ಪ್ರಿಸರ್ವೇಷನ್ ಪ್ರೋಗ್ರಾಮ್ ನಮ್ಮ ಡಿಪ್ಲೊಮಾದಲ್ಲಿ ಸ್ಟಾರ್ಟ್ ಮಾಡ್ತಿರುವಂತದ್ದು. ಟ್ರಾವೆಲ್ ಮತ್ತು ಟೂರಿಸಂ ಎಲ್ಲವನ್ನು ಡಿಗ್ರಿ ಲೆವೆಲ್, ಪೋಸ್ಟ್ ಗ್ರಾಜುಯೇಷನ್ ಲೆವೆಲ್ ಅಲ್ಲಿ ಕಾಣುವಂತದ್ದಾನೆ. ಇವತ್ತು ಡಿಪ್ಲೊಮಾದಲ್ಲಿ ಕೊಡೋ ಮೂಲಕ ಬಹಳ ಒಳ್ಳೆ ಕೆಲಸ ಆಗ್ತಿರುವಂತದ್ದು. ಸೈಬರ್ ಫಿಸಿಕಲ್ ಸೆಕ್ಯೂರಿಟಿ ಅಂತ ಕೊಡ್ತಿರೋದು, ಸೈಬರ್ ರಿಲೇಟೆಡ್ ಆಗಿರುತ್ತದೆ. ಕ್ಲೌಡ್ ಕಂಪ್ಯೂಟಿಂಗ್, ಇವತ್ತೆಲ್ಲರೂ ಸರ್ವರ್ಗಳು ಇನ್ನೊಂದು ಮತ್ತೊಂದು ಬಳಕೆನೆ ಮಾಡ್ತಿಲ್ಲ, ಇವತ್ತೆಲ್ಲ ಕ್ಲೌಡ್ ಕಂಪ್ಯೂಟಿಂಗ್ ಮಾಡ್ತಿರೋಂಥದ್ದು. ಮತ್ತು ಬಿಗ್ ಡೇಟಾ, ಇವತ್ತು ಡೇಟಾ ಇರುತ್ತೆ, ಅದನ್ನ ಸರಿಯಾಗಿ ಪ್ರೊಸೆಸಿಂಗ್ ಆಗ್ಬೇಕು. ಎಲ್ಲಾ ಡೇಟಾ ವ್ಯಾಲ್ಯೂ ಬರೋದು ಯಾವಾಗ ಅಂದ್ರೆ ಸರಿಯಾಗಿ ಪ್ರೊಸೆಸ್ ಆಗಿ ಸರಿಯಾಗಿ ಡೇಟಾ ಕಲೆಕ್ಷನ್ ಆದಾಗ ಮಾತ್ರ ಅದು ನಮ್ಮ ಗೋಲ್ಡ್ ಡೈಮಂಡ್ ಗಿಂತಲೂ ಕಾಸ್ಟ್ಲಿ ಇರುವಂತದ್ದು, ಅಷ್ಟು ಚೆನ್ನಾಗಿ ವ್ಯಾಲ್ಯೂ ಇರುವಂತದ್ದು. ಇವತ್ತು ಬಿಗ್ ಡೇಟಾ ಬಿಗ್ ಬಿಸ್ನೆಸ್, ಇವತ್ತು ಬಿಗ್ ಇನ್ವೆಸ್ಟ್ಮೆಂಟ್ಸ್ ಇದೆ. ಮತ್ತೆ ಇಷ್ಟು ಆಟೋಮೇಷನ್ ಅಂಡ್ ರೋಬೋಟಿಕ್ಸ್, ಇವತ್ತೆಲ್ಲ ಆಟೋಮೇಷನ್ ಮತ್ತು ರೋಬೋಟಿಕ್ಸ್ ಆಗ್ತಿರುವಂತದ್ದು ಇದೆ. ಇವು ಮತ್ತು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಲೆಕ್ಕ ಹಾಕಿದ್ರೆ ಈ ಕರ್ನಾಟಕ ರಾಜ್ಯ ಸರ್ಕಾರದ ಒಟ್ಟು ವಹಿವಾಟು ಇದೆಯಲ್ಲ
ಅಷ್ಟೆಲ್ಲ ಬೇಕಾದ್ರೆ ಡೈರೆಕ್ಷನ್ ಬರೀ ಸಿನಿಮಾ ರಂಗದಲ್ಲೇ ತರಬಹುದು. ಇವತ್ತು ಸಿನಿಮಾ ರಂಗದಲ್ಲೇ ಇವತ್ತೇನು ಬರೀ ಕೊರಿಯಾ ಅಂತ ದೇಶದಲ್ಲಿ ನೀವು ನೋಡ್ಬೇಕು, ಇಡೀ ಕೊರಿಯನ್ ಭಾಷೆನಲ್ಲಿ, ಅವ್ರೇನು ಇಂಗ್ಲಿಷ್ ಭಾಷೆನಲ್ಲಿ ಮಾಡಿಲ್ಲ, ಬರೀ ಕೊರಿಯನ್ ಭಾಷೆನಲ್ಲೇ ಇಡೀ ವಿಶ್ವಕ್ಕೆ ಕೊರಿಯನ್ ಎಂಟರ್ಟೈನ್ಮೆಂಟ್ ನ ಇಡೀ ವಿಶ್ವ ನೋಡ್ತಿದೆ ಇವತ್ತು ಕೊರಿಯನ್ ಕಂಟೆಂಟ್. ಅಷ್ಟು ದೊಡ್ಡ ಮಟ್ಟದಲ್ಲಿ ಶಕ್ತಿ ಇದೆ ಅದಕ್ಕೆ. ಕೊರಿಯನ್ ಭಾಷೆ ನನ್ನ ಕೆಲವು ಮಕ್ಕಳುಗಳು ಕೊರಿಯನ್ ಭಾಷೆನೇ ಕಲ್ತ್ಬಿಟ್ಟಾರೆ. ಆಶ್ಚರ್ಯ ಪಡ್ತೀರಾ ನೀವು? ನಾವು ಔಟ್ಡೇಟ್ ಆಗಿಬಿಟ್ಟಿದೀವಿ. ಚಿಕ್ಕ ಮಕ್ಕಳ ಹೋಗ್ತೀವಿ, ಕೊರಿಯನ್ ಭಾಷೆ ಬರುತ್ತೆ, ಜಾಪನೀಸ್ ಭಾಷೆ ಬರುತ್ತೆ, ಕನ್ನಡ ಬರ್ತದೋ ಇಲ್ವೋ ಅವ್ರಿಗೆ ಡೌಟ್ ಇದೆ. ಅದು ಇಷ್ಟು ಶಕ್ತಿ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ. ಹಾಗಾಗಿ ಇಷ್ಟು ದೊಡ್ಡ ಮಟ್ಟದ ವಹಿವಾಟು, ಕರ್ನಾಟಕ ರಾಜ್ಯದ್ದು ವಹಿವಾಟು ಇದೊಂದೇ ಕ್ಷೇತ್ರದಲ್ಲಿ ಇಟ್ಬಿಡ್ಬೇಕು. ಅಷ್ಟು ಕ್ರಿಯೇಟಿವಿಟಿ ಶಕ್ತಿ ನಮ್ಮತನ ಹೆಚ್ಚಿಸ್ಕೊಳ್ಬೇಕು ಅಂದ್ರೆ ಇಂಥ ಕಲೆಗಳು, ಇಂಥ ಪ್ರತಿಭೆಗಳು ಹೆಚ್ಚಿಸ್ಕೊಂಡಾಗ ಮಾತ್ರ ನಾವು ಹೆಚ್ಚಿಸ್ಕೊಳ್ಬೇಕು. ಶಕ್ತಿಯಿಂದನೇ ನಾವು ಇಡೀ ವಿಶ್ವದ ಜೊತೆ ಸ್ಪರ್ಧೆ ಮಾಡ್ಬೋದು. ಅಸಹಾಯಕರಾಗಿದ್ದಾರಪ್ಪ ನಮ್ಗೇನೋ ಕನ್ಸಿಡರ್ ಮಾಡಿದ್ರೆ ಅದು ಕನ್ಸಿಡರ್ ಮಾಡಿ ತಯಾರಿ. ಸೊ ಶಕ್ತಿಯಿಂದ ಶಕ್ತಿ ಬೆಳೆಸ್ಕೋಬೇಕು ಅಂದ್ರೆ ಸೂಕ್ತವಾಗಿರುವಂತ ಕಾರ್ಯಕ್ರಮಗಳನ್ನ ತರಬೇಕಾಗುತ್ತೆ. ಇಂಥವೆಲ್ಲ ಎಮರ್ಜಿಂಗ್ ಕೋರ್ಸಸ್ ತಂದಿರುವಂತದ್ದಿದೆ. ಹಾಗಾಗಿ ಹೊಸದಾಗಿ ಏನಿದ್ದಂತ 33 ಪ್ರೋಗ್ರಾಮ್ ಜೊತೆಲೇನೆ ಹೊಸದಾಗಿ 8 ತಂದಿದೆ. ಇನ್ನ ಒಂದು 2 ಹೊಸ ಪ್ರೋಗ್ರಾಮ್ ನಾವು ರಿಲೀಸ್ ಮಾಡುವಂತದ್ದಿದೆ. ಅದನ್ನು 23ನೇ ತಾರೀಕು ಮಾತಾಡ್ತೀವಿ, ರಿಲೀಸ್ ಮಾಡೋದು ಕೊಲಾಬರೇಷನ್ ವಿಚಾರದಲ್ಲಿ ಮಾತಾಡ್ತೀವಿ. ಒಟ್ಟು 8 ಕೋರ್ಸಸ್ ನ ಹೊಸದಾಗಿ ಪ್ರಾರಂಭ ಮಾಡ್ತಿರುವಂತ ಸಂತೋಷ. ಮತ್ತು 3ನೇ ವರ್ಷದಲ್ಲಿ ಈಗಿರೋದಾಗಲೇ ಕಳೆದ ವರ್ಷ ಪ್ರಾರಂಭ ಆಗಿರುವಂತ ನಮ್ಮ ವಿದ್ಯಾರ್ಥಿಗಳು ಈಗೇನು 2020ರಲ್ಲಿ ಸೇರ್ಪಡೆ ಆಗಿದ್ದಾರೆ, ಅವ್ರಿಗೆ ಸ್ಪೆಷಲೈಸೇಷನ್ ಪಾತ್ವೇ ಇವತ್ತೇನು 12 ಹೊಸ ಪಾತ್ವೆಗಳನ್ನ ಮಾಡಿರುವಂತದ್ದಿದೆ. ಡಾಟಾ ಸೈನ್ಸ್ ಅಂಡ್ ಐಒ, ಡಾಟಾ ಸೈನ್ಸ್, ಇಂಟರ್ನೆಟ್ ಆಫ್ ಥಿಂಗ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್, ಪವರ್ ಇಂಜಿನಿಯರಿಂಗ್, ರಿನ್ಯೂಬಲ್ ಎನರ್ಜಿ, ಇಂಡಸ್ಟ್ರಿಯಲ್ ಆಟೋಮೇಷನ್ ಅಂಡ್ ಇಂಡಸ್ಟ್ರಿಯಲ್ ಎಲೆಕ್ಟ್ರಿಷಿಯನ್, ಸ್ಟ್ರಕ್ಚರಲ್ ಇಂಜಿನಿಯರಿಂಗ್, ಸಸ್ಟೈನಬಲ್ ಬಿಲ್ಟ್ ಎನ್ವೈರನ್ಮೆಂಟ್. ಇವತ್ತೆಲ್ಲ ಬಿಸ್ನೆಸ್ ಎಲ್ಲ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಕೊಡೋದು ಸಸ್ಟೈನಬಲಿ ಬಿಲ್ಟ್ ಎನ್ವೈರನ್ಮೆಂಟ್ ಗೆ ಅಪ್ರೋಚ್ ಇರೋದು. ಇನ್ಫ್ರಾಸ್ಟ್ರಕ್ಚರ್ ಇಂಜಿನಿಯರಿಂಗ್, ನೆಟ್ ಝೀರೋ ಬಿಲ್ಡಿಂಗ್, ಇವೆಲ್ಲ ನೀವು ಯಾರೇ ನೋಡ್ರು ನೆಟ್ ಝೀರೋ ಬಿಲ್ಡಿಂಗ್ ಕಟ್ಟಿದ್ದೀರಪ್ಪ, ಗ್ರೀನ್ ಬಿಲ್ಡಿಂಗ್ ಕಟ್ಟಿದ್ದೀರಾ ಅಂತ ಹೇಳ್ತಾರೆ. ಇವತ್ತೆಲ್ಲ ಆಗುವಂಥದ್ದು ಅಂತ ಪ್ರೋಗ್ರಾಮ್ಗಳು. VLSI ಇಡೀ ದೇಶದಲ್ಲಿ 90% ಚಿಪ್ ಡಿಸೈನಿಂಗ್ ಆಗೋದು ಕರ್ನಾಟಕದಲ್ಲಿ. ಇಷ್ಟು ಡಿಸೈನಿಂಗ್ ಆಗಿ ನಾವು ಡಿಪ್ಲೊಮಾದಲ್ಲಿ ಪ್ರಾರಂಭ ಮಾಡಿದ್ದು ಇನ್ನೊಂದು ನಮಗೂ ಕೊರತೆ ಆಗುತ್ತೆ. ಇನ್ನು ಮಾಡ್ಕೊತಿರೋಂಥದ್ದು ಎಂಬೆಡೆಡ್ ಡಿಸೈನ್, PCB ಡಿಸೈನ್, ಫ್ಯಾಬ್ರಿಕೇಶನ್, ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಮತ್ತು ಇಷ್ಟೆಲ್ಲ ಮಾಡಿಕೊಂಡು ಇದರ ಜೊತೆಗೇನೆ ಹೊಸದೆಲ್ಲ ಕೊಡ್ತಾ ಇದೀವಿ. ನಮ್ಮ ವಿದ್ಯಾರ್ಥಿಗಳಿಗೆ ಕಲಿಕೆಯನ್ನ ಸಂಪೂರ್ಣವಾಗಿ ಡಿಜಿಟಲೈಸ್ ಮಾಡಲಿಕ್ಕೆ ಡಿಜಿಟಲ್ ಟೆಕ್ನಾಲಜಿನ ಇವತ್ತು ಅವರಿಗೆ ಕೊಡುವಂತದ್ದಾಗಿದೆ. ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮತ್ತು ನಮ್ಮ ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ಮತ್ತು ಟ್ಯಾಬ್ಸ್ ಇವು ಸಂಪೂರ್ಣವಾಗಿ ಒಂದು ಇಂಟಗ್ರೇಟ್ ಮಾಡಿ ಒಂದು ಸೊಲ್ಯೂಷನ್ ಆಗಿ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಕೊಡೋ ಮೂಲಕ ಎನಿ ಟೈಮ್ ಎನಿವೇರ್ ಅವ್ರು ಎಲ್ಲಿಂದ ಯಾವ ಸಮಯದಲ್ಲೂ ಕಲಿಲಿಕ್ಕೆ ಅವಕಾಶವನ್ನು ಮಾಡಿರುವಂಥದ್ದು. ಒಂದು ಟೆಕ್ನಾಲಜಿ ಇಂಟೆಗ್ರೇಷನ್ ಕಲಿಕೆನಲ್ಲಿ ತರುವ ಮೂಲಕ ಒಂದು ದೊಡ್ಡ ಸುಧಾರಣೆಯನ್ನ ಶಿಕ್ಷಣದಲ್ಲಿ ಪ್ರಾಬ್ಲಿ 10 times ಕ್ವಾಲಿಟಿ ಹೆಚ್ಚಿಸಲಿಕ್ಕೆ ಇದೊಂದು ದೊಡ್ಡ ಸೊಲ್ಯೂಷನ್ ಆಗಿದೆ ಅಂತ ನಾನು ಬಹಳ ವಿಶ್ವಾಸದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಮತ್ತು ಇದರ ಮುಂದುವರೆದಾಗಿ ಒಂದು ಕಂಟಿನ್ಯೂಸ್ ಕಾಂಪ್ರಿಹೆನ್ಸಿವ್ ಎವ್ಯಾಲ್ಯೂಯೇಷನ್, ಅವ್ನು ಕಂಟಿನ್ಯೂಸ್ ಆಗಿ ನಾವು ಅದೇ ಅಸೆಸ್ಮೆಂಟ್ ಮಾಡಿ ಸರ್ ಹೇಳ್ಬೋದು. ಹಾಗಾಗಿ ಇವೆಲ್ಲವನ್ನು ನೋಡಿಕೊಂಡು ಅವನ ಕಲಿಕೆ ಗುಣಮಟ್ಟವನ್ನ ಸರಿಪಡಿಸಲಿಕ್ಕೂ ಇವತ್ತು ಅದರಲ್ಲಿ ನೋಂದಾಯಿಸುವ ಮೂಲಕ ಅವನ ಕ್ವಾಲಿಟಿ ಅಸೆಸ್ಮೆಂಟ್ ಎಷ್ಟು ಚೆನ್ನಾಗಿ ಕಲಿತಾ ಇದ್ದಾನೆ, ಆ ಕಲಿಯೋದನ್ನ ನೋಡಿ ಇಂಟರ್ವ್ಯೂನ್ ಆಗಿ ಅವನ ಕಲಿಕೆಯಲ್ಲಿ ಬಹಳ ದೊಡ್ಡ ಸುಧಾರಣೆಗಳನ್ನ ಅವನ್ನ ತಿದ್ದುಪಡಿಸುವಂಥದ್ದು, ಸರಿಪಡಿಸಲಿಕ್ಕೆ ಅವಕಾಶ ಸಿಗುವಂತದ್ದಾಗುತ್ತೆ. ಆ ಮೂಲಕ ನಮ್ಮ ಮಕ್ಕಳಿಗೆ ಕಲಿಕೆಯಲ್ಲಿ ಬಹಳಷ್ಟು ಗುಣಮಟ್ಟ ಹೆಚ್ಚಿಸುವಂಥದ್ದು. ಇದೆಲ್ಲವೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಂದುವರೆದ ರಾಷ್ಟ್ರಗಳಲ್ಲಿ ಏನು ಗುಣಮಟ್ಟಗಳನ್ನು ಇಟ್ಕೊಂಡಿದ್ದಾರೆ ಆ ಗುಣಮಟ್ಟಗಳನ್ನ ನಮ್ಮ ಡಿಪ್ಲೊಮಾ, ನಮ್ಮ ಪಾಲಿಟೆಕ್ನಿಕ್ ಅಲ್ಲಿ ಬೇರೆ ಬೇರೆ ದೇಶದಲ್ಲಿ ಈ ಒಂದು ಕ್ವಾಲಿಟಿ ಪ್ರೋಗ್ರಾಮ್ ನ ಓದ್ಬೇಕು ಅಂದ್ರೆ ಕನಿಷ್ಠ 50 ಲಕ್ಷದ ಕಮ್ಮಿ ಯಾರಿಗೂ ಈ ಶಿಕ್ಷಣ ಸಿಗಲ್ಲ. ಮತ್ತೆ ಫ್ರೀ ಆಗಿ ಎಲ್ಲೂ ಯಾವ ದೇಶದಲ್ಲೂ ಈಗ ಫ್ರೀ ಎಜುಕೇಶನ್ ಅಂತ ಎಲ್ಲೂ ಕೊಡಲ್ಲ. ಸ್ಕಾಲರ್ಶಿಪ್ ಕೊಡ್ತಾರೆ ಹೊರತು ಫ್ರೀ ಎಜುಕೇಶನ್ ಅಂತ ಯಾವ ದೇಶದಲ್ಲೂ ಕೊಡಲ್ಲ. ಇಂಥ ಉತ್ತಮ ಗುಣಮಟ್ಟದ ಶಿಕ್ಷಣ, ವಿಶ್ವ ದರ್ಜೆಯ ಶಿಕ್ಷಣ ಸಿಗ್ತಿರುವಂಥದ್ದು ನಮ್ಮ ವಿದ್ಯಾರ್ಥಿಗಳಿಗೆ ಅವರ ಭಾಗ್ಯ. ಗುಣಮಟ್ಟವನ್ನು ಹೆಚ್ಚಿಸಿ ಎಲ್ಲೋ ಒಂದು ಸ್ಥಗಿತವಾಗೋದಕ್ಕೆ ಅವಕಾಶವನ್ನು ಕೊಡದೆ ಗುಣಮಟ್ಟವನ್ನು ಕಾಲಕ್ಕೆ ಸೀಮಿತವಾಗಿ ಇವತ್ತೇನು 21ನೇ ಶತಮಾನಕ್ಕೆ
ಅವಶ್ಯಕತೆಗಳನ್ನ ಪೂರೈಸಲಿಕ್ಕೆಲ್ಲ ಗುಣಮಟ್ಟವನ್ನು ಹೆಚ್ಚಿಸಿ ಉತ್ತಮ ಶಿಕ್ಷಣ ಕೊಡ್ಲಿಕ್ಕೆಲ್ಲ ಮಾಡುವಂತದ್ದಾಗ್ತದೆ. ನಮ್ಮ ಶಿಕ್ಷಣ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರ ಮಾನ್ಯತೆ ಮತ್ತು ರೆಕಗ್ನಿಷನ್ ತಗೊಳ್ಳಿಕ್ಕೋಸ್ಕರ ಮಾಡ್ತಿರೋದ್ರಿಂದ ಇದು ಎಲ್ಲೋದ್ರೂ ಉದ್ಯೋಗ ಸಿಗುವಂತದ್ದಾಗುತ್ತೆ. ನಮ್ಮ ಅದೃಷ್ಟವಶ ಇಂಟರ್ನ್ಯಾಷನಲ್ ಮೈಗ್ರೇಷನ್ ಸೆಂಟರ್ ನಮ್ಮಲ್ಲಿದೆ. ಈ ಇಂಟರ್ನ್ಯಾಷನಲ್ ಮೈಗ್ರೇಷನ್ ಸೆಂಟರ್ ಮೂಲಕ ಇಡೀ ವಿಶ್ವದಲ್ಲಿ ಎಲ್ಲೂ ಬೇಕಾದ್ರೂ ಉದ್ಯೋಗ ಸಿಗೋಕ್ಕೂ ಅವಕಾಶ ಇದೆ. ಮತ್ತು ಉದ್ಯೋಗ ಪಡೆಯಲಿಕ್ಕೆ ಇವತ್ತೇನು ಇಡೀ ಇಂಡಸ್ಟ್ರಿಗಳು, ಎಲ್ಲಾ ಇಂಡಸ್ಟ್ರಿಗಳ ಜೊತೆ ಇವತ್ತು, ಮತ್ತು ಇಂಡಸ್ಟ್ರಿಗಳ ಜೊತೆ ಎಷ್ಟು ಇಂಟ್ರಾಕ್ಷನ್ ಆಗ್ತಿತ್ತು ಗೊತ್ತಿಲ್ಲ ನನಗೆ. ಇವತ್ತು ಎಲ್ಲಾ ಇಂಡಸ್ಟ್ರಿಗಳ ಜೊತೆ ಇವತ್ತು ಮಾತುಕತೆಯನ್ನು ಮಾಡಿ ಅವರ ಒಂದು ಇಂಡಸ್ಟ್ರಿಗಳಲ್ಲಿ ಇಂಟರ್ನ್ಶಿಪ್ ಮಾಡ್ಲಿಕ್ಕೆ ಅವಕಾಶವನ್ನು ಮಾಡಿಸ್ಕೊಡ್ತಿರುವಂತದ್ದು. ಮತ್ತು ಇಂಟರ್ನ್ಶಿಪ್ ಮಾಡ್ತಾನೆ ಅವರಿಗೆ ಸಂಬಳವನ್ನು ಸಹ ಕೊಡಿ ಅಂತ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಫ್ರೀ ಇಂಟರ್ನ್ಶಿಪ್ ಆಗಬಾರದು, ಪೇಡ್ ಇಂಟರ್ನ್ಶಿಪ್ ಆಗಬೇಕು. ಯಾವ ಹುಡುಗನಿಗೆ ಯಾವ ಕೆಲಸಕ್ಕಾಗಿ ನೀವು ದುಡ್ಡನ್ನು ಕೊಟ್ಟಾಗ ಮಾತ್ರ ಅದಕ್ಕೆ ವ್ಯಾಲ್ಯೂ ಇರುತ್ತೆ. ಫ್ರೀ ಕೆಲಸಕ್ಕೆ ಯಾವ್ದು ವ್ಯಾಲ್ಯೂ ಇಲ್ಲ ಅಂತ. ಹಾಗಾಗಿ ಅವರಿಗೆ ಪೇ ಮಾಡುವಂತದ್ದಾಗಬೇಕು. ಒಂದು ಲಾಂಗ್ ಟರ್ಮ್ ನಲ್ಲಿ ಇಂಟರ್ನ್ಶಿಪ್ ಮಾಡಲಿಕ್ಕೆ ಅವಕಾಶ ಮಾಡುವಂತದ್ದಾಗುವಂಥದ್ದು. ಇವೆಲ್ಲ ಒಟ್ಟಾರೆ ಎಲ್ಲನೂ ಒಂದುಗೂಡಿಸ್ಕೊಳ್ಲಿಕ್ಕೆ, ಯಾಕೆಂದ್ರೆ ಇಷ್ಟು ಮಾಡಿದ್ರು ನಾವು ಇಂಡಸ್ಟ್ರಿ ರೆಡಿ ಆಗಿರ್ಬೇಕು. ಯಾರೇ ಒಬ್ಬ ವಿದ್ಯಾರ್ಥಿನ ಉದ್ಯೋಗಕ್ಕೆ ತಗೊಂಡಾಗ ಅವನ ಗುಣಮಟ್ಟ ಬಹಳ ಉತ್ತಮವಾಗಿರ್ಬೇಕು. ಎಲ್ಲಾ ಬೇರೆ ದೇಶ ಮುಂದುವರೆದ ರಾಷ್ಟ್ರಗಳಿಗಿಂತಲೂ ಗುಣಮಟ್ಟ ಚೆನ್ನಾಗಿರ್ಬೇಕು. ಅವ್ನು ಇಂಡಸ್ಟ್ರಿ ರೆಡಿ ಆಗಿರ್ಬೇಕು. ಸಾಮಾನ್ಯವಾಗಿ ನೀವು ನಂಬಲ್ಲ, ನಾನು ಬಾಷ್ ಕಂಪನಿ ಅಂತ ಜೊತೆ ಮಾತಾಡ್ತಿದ್ದೆ. ಒಬ್ಬ ವ್ಯಕ್ತಿನ ಇಂಡಸ್ಟ್ರಿ ರೆಡಿ ಮಾಡ್ಲಿಕ್ಕೆ ಅವರು $50,000 ಖರ್ಚು ಮಾಡ್ತಾರೆ. $50,000 and time taken is 2 years. ಸೊ ಯೋಚನೆ ಮಾಡಿ ಯಾವ ರೀತಿ ನಾವು ಇಂಥ ನ್ಯೂನತೆಗಳನ್ನ ಸರಿಪಡಿಸಲಿಕ್ಕೆ ಪ್ರಯತ್ನ ಮಾಡ್ತಿರ್ಬೇಕು. ಹಾಗಾಗಿ ನಾವು ಮಾಡುವಂತ ಪ್ರತಿಯೊಂದು ಕೆಲಸವೂ ಸೂಕ್ತವಾಗಿರಬೇಕು ಅನ್ನುವಂಥದ್ದು ಇರಬೇಕು. ಆ ದಿಕ್ಕಲ್ಲಿ ನಾವೆಲ್ಲ ಪ್ರಯತ್ನಗಳನ್ನ ಮಾಡಬೇಕು. ಮತ್ತು ಇವತ್ತು ಈ ಲಾಂಚ್ ಅಂತ ಮಾಡ್ತಿರೋದು ನಮ್ಮ ಮುಖ್ಯ ಅಡಿಷನಲ್ ಚೀಫ್ ಸೆಕ್ರೆಟರಿ ಅವರಿಗೆ ಎಲ್ಲೋ ಒಂದ್ ಕಡೆ ಏನು ಮಾಡಬೇಕು ಅಂತ ಮಾಡ್ತಿರೋದಿಲ್ಲ. ಇದನ್ನ ಬಲವಾಗಿ ನಂಬಿ ಇದೇ ಪರಿಹಾರವಾಗಿ ನಮ್ಮ ರಾಜ್ಯದ ನಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ಕೊಡಬೇಕು. ಈ ಮೂಲಕ ರಾಜ್ಯದ ದೊಡ್ಡ ಶಕ್ತಿ, ದೊಡ್ಡ ಸಂಚಾಲನ ಉದ್ಯೋಗಕ್ಕೆ ಮಾತ್ರ ಅಲ್ಲ, ಅವರು ಉದ್ಯಮಶೀಲತೆಯನ್ನು ಆಗಬೇಕು, ಉದ್ಯಮಶೀಲತೆಯನ್ನು ಮಾಡಬೇಕು. ಮತ್ತು ಏನಾದ್ರು ಇನ್ನ ಉನ್ನತ ಶಿಕ್ಷಣವನ್ನು ಕಲಿಗೂ ಸಹ ಅವಕಾಶವನ್ನು ಮಾಡಿಕೊಡುವಂಥದ್ದು. ಇಂಜಿನಿಯರಿಂಗ್ ಅಲ್ಲೂ ತುಂಬಾ ಅಪ್ಗ್ರೇಡ್ ಮಾಡ್ತಾ ಇದ್ವಿ. ಹಾಗಾಗಿ ಒಟ್ಟು ಇಂಟಗ್ರೇಷನ್ ಆಗಿ ಏನೇ ಆಗಲಿ ಒಳ್ಳೇದಾಗಬೇಕು. ಇವ್ರಿಗೆಲ್ಲ ಮಕ್ಕಳಿಗೂ ಡಿಪ್ಲೊಮಾದವರಿಗೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅವ್ರಿಗೆಲ್ಲರೂ ಟ್ಯಾಬ್ಸ್ ಕೊಡುವಂಥದ್ದು ಮಾಡಿದ್ವಿ. ಇನ್ನು ಮುಂದಕ್ಕೂ ಕೊಡುವಂತ ರೀತಿಯಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಹ ಶಿಕ್ಷಣವನ್ನ ಬಹಳಷ್ಟು ಬಲವಾಗಿ ನಂಬುವಂತದ್ದಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ಕೇಳಿಕೊಂಡು ನಾನು ಪರ್ಮನೆಂಟ್ ಆಗಿ ನಮ್ಮ ಎಜುಕೇಶನ್ ಸಿಸ್ಟಮ್ ನಲ್ಲಿ ಯಾವಾಗಲೂ ಟ್ಯಾಬ್ಸ್ ಅನ್ನ ಕೊಡಬೇಕು. ಟ್ಯಾಬ್ಸ್ ಅನ್ನು ಕೊಟ್ಟು ಅವ್ರ ಕಲಿಕೆಯನ್ನು ಉತ್ತಮಗೊಳಿಸಲಿಕ್ಕೆ, ಸುಲಭವಾಗಿ ಸರಳವಾಗಿ ಕಲಿಕೆಯಲ್ಲಿ ಬಹಳಷ್ಟು ಸುಧಾರಣೆಗಳನ್ನ ತರಬಹುದು, ಉತ್ತಮಗೊಳಿಸಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಆಗ್ತಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮೆಲ್ಲ ಪ್ರಾಧ್ಯಾಪಕರು ನಾವು ಮಾಡೋ ಪ್ರಯತ್ನಕ್ಕಿಂತ ಮುಂಚೆನೂ ಕೆಲವು ಕಾಲೇಜಿನವರು ಅವರೇ ಒಳ್ಳೊಳ್ಳೆ ಪ್ರಾಸ್ಪೆಕ್ಟಸ್ ನ ಡಿಸೈನ್ ಮಾಡ್ತಿದ್ದಾರೆ. ಒಳ್ಳೆ ಕ್ಯಾಂಪೇನ್ ಅಡ್ಮಿಷನ್ ಚೆನ್ನಾಗಿ ಮಾಡೋಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಇವೆಲ್ಲರ ಅವರ ಪ್ರಯತ್ನವೂ ಸಹ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸೋದು. ಎಲ್ಲರೂ ಯಾರು ಕಾಯಬಾರದು. ನಮ್ಮ ಕರ್ತವ್ಯವನ್ನ ಯಾರಿಗೋಸ್ಕರ ಮಾಡ್ತಿಲ್ಲ, ನಮ್ಮ ಕರ್ತವ್ಯ ಪಾಲನೆ ಪ್ರತಿಯೊಬ್ಬರು ಮಾಡಿದಾಗ ಮಾತ್ರ ನಮಗೆ ಜವಾಬ್ದಾರಿ ಕೊಟ್ಟಿರೋದೇ ನಾವು ಮಾಡ್ಬೇಕಾದ್ರೆ ಈ ಕೆಲಸ ಏನ್ ಮಾಡ್ತಿದ್ವಿ ಅದು ಮಾಡ್ಬೇಕು ಅಂತಾನೆ ಅಪೇಕ್ಷಿಸಿದ್ರೆ ನಮಗೆ ಕೊಟ್ಟಿರ್ತಾರೆ. ಹಾಗಾಗಿ ಮತ್ತೇನು ಯಾರನ್ನು ಬಯಸಬಾರದು ನಾವು ಕೊಡಕ್ಕೆ ಸೂಚನೆಗಳು. ನಾವು ಸ್ವಯಂ ಪ್ರೇರಿತರಾಗಿ ಮಾಡುವಂತದ್ದಾಗಬೇಕು. ಇದನ್ನು ಮಾಡ್ತಾ ಇದ್ದೀರಾ, ಇನ್ನೊಂದು ಹೆಚ್ಚುಗೊಳಿಸೋಣ. ಎಲ್ಲರೂ ಒಗ್ಗಟ್ಟಿನಿಂದ ಎಲ್ಲರೂ ಸಹಕಾರ ಕೊಟ್ಟು ಉತ್ತಮವಾದ ಕೆಲಸ ಮಾಡೋಣ. ಈ ಸಂದರ್ಭದಲ್ಲಿ ಬಹಳ ಉತ್ತಮವಾಗಿ ಎಲ್ಲಾ ರೀತಿಯಾದಂತಹ ಪ್ರಯತ್ನಗಳಾಗಿರೋದಕ್ಕೆ ತಮಗೆಲ್ಲರಿಗೂ ಶುಭಾಶಯವನ್ನು ಕೋರಿ ಈ ಒಂದು ಕಾರ್ಯಕ್ರಮವನ್ನು ಮುಂದಕ್ಕೆ ಹೋಗೋಣ. ಮತ್ತೆ C15 ಇಂದ C20 ಆಗಿರುವಂತದ್ದು ಒಳ್ಳೆ ಬೆಳವಣಿಗೆ, ಮತ್ತೆ ಮಲ್ಟಿ ಎಂಟ್ರಿ ಮಲ್ಟಿ ಎಕ್ಸಿಟ್ ನಮ್ಮ ಡಿಪ್ಲೊಮಾದಲ್ಲೂ ತಂದಿರುವಂತದ್ದು ಅದ್ಭುತ ಬೆಳವಣಿಗೆ. ಯಾವ ಇನ್ನಿಕ್ಕಿನ ದಕ್ಷತೆಗೆಲ್ಲ ಅದು ಇವತ್ತೆಲ್ಲ ತಂದು ಇದೆಲ್ಲ ಮಾಡಿರುವಂತದ್ದಾಗಿದೆ. ಮತ್ತೊಮ್ಮೆ ತಮಗೆಲ್ಲ ಶುಭಾಶಯ ಕೋರಿ ನಿಮ್ಗೆಲ್ಲ ಒಳ್ಳೇದಾಗಲಿ, ನಮ್ಮೆಲ್ಲ ವಿದ್ಯಾರ್ಥಿಗಳಿಗೂ ಸಹ ಒಳ್ಳೇದಾಗಲಿ ಅಂತ ತಿಳಿಸಿ ನನ್ನ ಮಾತನ್ನು. ಉನ್ನತ ಶಿಕ್ಷಣದಲ್ಲಿ ಅದಕ್ಕೂ ಮುಖ್ಯವಾಗಿ ಡಿಪ್ಲೊಮಾ ವ್ಯಾಸಂಗದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದು ಜನಸಾಮಾನ್ಯರಿಗೆ ಗುಣಮಟ್ಟದ ಶಿಕ್ಷಣ ದೊರಕಲು ಸದಾ ಶ್ರಮಿಸುತ್ತಿರುವ ಗೌರವಾನ್ವಿತ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ CN ಅಶ್ವತ್ಥನಾರಾಯಣ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು.
ರಾಜ್ಯದ ಪಾಲಿಟೆಕ್ನಿಕ್ಗಳಲ್ಲಿ ಅತ್ಯುತ್ತಮ ಡಿಪ್ಲೊಮಾ ಅಡ್ಮಿಷನ್ ಪ್ರಾಸ್ಪೆಕ್ಟಸ್, ಅಡ್ಮಿಷನ್ ಪ್ರಮೋಷನ್ ವಿಡಿಯೋ ಹಾಗೂ ಪಾಲಿಟೆಕ್ನಿಕ್ಗಳಲ್ಲಿ ಅಡ್ಮಿಷನ್ಗಳನ್ನ ಸಾಕಷ್ಟು ಹೆಚ್ಚಿಸಲು ಶ್ರಮಿಸಿದ ಅಡ್ಮಿಷನ್ ಚಾಂಪಿಯನ್ಗಳಿಗೆ ಸನ್ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಅಭಿನಂದನಾ ಪ್ರಮಾಣ ಪತ್ರ ನೀಡಿ ಗೌರವಿಸಬೇಕಾಗಿ ಕೋರುತ್ತೇನೆ. ಮೊದಲನೇದಾಗಿ ಬೆಸ್ಟ್ ಪ್ರಾಸ್ಪೆಕ್ಟಸ್ ಡಿಸೈನ್ ಬರ್ಮಪ್ಪ ಬಡಪನವರ್ ಸರ್ಕಾರಿ ಪಾಲಿಟೆಕ್ನಿಕ್ ಗದಗ ಮೊದಲನೇ ಸ್ಥಾನ. ಎರಡನೇ ವಿಜಯ್ ಕುಮಾರ್ ಆರ್ ಗವರ್ಮೆಂಟ್ ಪಾಲಿಟೆಕ್ನಿಕ್ ವುಮೆನ್ ಫಾರ್ ವುಮೆನ್ ರಾಮನಗರ. ಮೂರನೇ ಸ್ಥಾನ ವೆಂಕಟೇಶ್ ಎ ಎಲ್ವಿ ಪಾಲಿಟೆಕ್ನಿಕ್ ಹಾಸನ. ವೆಂಕಟೇಶ್ ಎ ಎಲ್ವಿ ಪಾಲಿಟೆಕ್ನಿಕ್ ಹಾಸನ. ಬೆಸ್ಟ್ ವಿಡಿಯೋ ಲಕ್ಷ್ಮೀ ನಾರಾಯಣ ಸರ್ಕಾರಿ ಪಾಲಿಟೆಕ್ನಿಕ್ ತುಮಕೂರು. ಎರಡನೇ ಸ್ಥಾನ ಶ್ರೀ ವೈ ಎನ್ ದೊಡ್ಡಮನಿ ಸರ್ಕಾರಿ ಪಾಲಿಟೆಕ್ನಿಕ್ ಬೆಳಗಾವಿ. ಬೆಸ್ಟ್ ವಿಡಿಯೋ. ಮೂರನೇ ಸ್ಥಾನ ಹೊಸಳ್ಳಿ ಪ್ರಭು ಸರ್ಕಾರಿ ಪಾಲಿಟೆಕ್ನಿಕ್ ಬೀದರ್. ಅಡ್ಮಿಷನ್ ಚಾಂಪಿಯನ್ ಅವಾರ್ಡ್ ಮೊದಲನೇ ಸ್ಥಾನ ಶ್ರೀ ಪ್ರಕಾಶ್ ಸಿಜೆ ಸರ್ಕಾರಿ ಪಿಪಿಸಿ ಪಾಲಿಟೆಕ್ನಿಕ್ ಮೈಸೂರು. ಎರಡನೇ ಸ್ಥಾನ ಶ್ರೀ ಚಂದ್ರಬಸವ ವೈ ಸರ್ಕಾರಿ ಪಾಲಿಟೆಕ್ನಿಕ್ ರಾಯಚೂರು ಅಡ್ಮಿಷನ್ ಚಾಂಪಿಯನ್ ಅವಾರ್ಡ್. ಮೂರನೇ ಸ್ಥಾನ ಶ್ರೀ ರಾಜನ್ ಎಲ್ ಮೂರನೇ ಸ್ಥಾನ ಶ್ರೀ ರಾಜನ್ ಎಲ್ ಸ್ಕೂಲ್ ಆಫ್ ಮೈನ್ಸ್ ಕೆಜಿ. ನಾಲ್ಕನೇ ಸ್ಥಾನ ವಿಜಯಕುಮಾರ್ ಎಚ್ ನಾಯಕ್ ಸರ್ಕಾರಿ ಪಾಲಿಟೆಕ್ನಿಕ್ ಲಿಂಗಸೂರು. ವಿಜಯಕುಮಾರ್ ಎಚ್ ನಾಯಕ್ ಸರ್ಕಾರಿ ಪಾಲಿಟೆಕ್ನಿಕ್ ಲಿಂಗಸೂರು. ನಮ್ಮ ಇಂದಿನ ರಚನಾತ್ಮಕ ಡಿಪ್ಲೊಮಾ ಅಡ್ಮಿಷನ್ ವಿಡಿಯೋ ರಚಿಸಿದ ತಂಡದ ಮುಖ್ಯಸ್ಥರಾದ ಮಿಸ್ ದಿವ್ಯಾ ಇವರಿಗೆ ಸನ್ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಅಭಿನಂದಿಸಬೇಕೆಂದು ಕೋರುತ್ತೇನೆ. ಶ್ರೀ ದಿವ್ಯಾ ಹಾಗೂ ಅವರ ತಂಡದವರಾದ ಶ್ರೀ ವಿಜಯ್, ಶ್ರೀ ಮುಕುಂದ್, ಶ್ರೀ ರಾಜಕಿರಣ್. ಸನ್ಮಾನ್ಯ ಉನ್ನತ ಶಿಕ್ಷಣ ಸಚಿವರಿಂದ ಗೌರವವನ್ನು ಸ್ವೀಕರಿಸಬೇಕೆಂದು ಕೋರುತ್ತೇನೆ. ಶ್ರೀ ವಿಜಯ್, ಶ್ರೀ ಮುಕುಂದ್, ಶ್ರೀ ರಾಜಕಿರಣ್, ಮೀಡಿಯಾ ಕನೆಕ್ಟ್ ತಂಡದ ಶ್ರೀ ಮುಕುಂದ್, ಶ್ರೀಯುತ ರಾಜಕಿರಣ್. ಧನ್ಯವಾದಗಳು. ಏನಾದ್ರು ಪ್ರಶ್ನೆ ಇದೆಯಾ? ಕೆಲವು ಈಗ ನಾನು ಹೇಳಿದ ಮುಂಚೆ ಕೆಲವು ಭಾಗದಲ್ಲಿ ಈಗ ಫುಡ್ ಪ್ರೊಸೆಸಿಂಗ್ ಕೆಲವು ಜಿಲ್ಲೆಯಲ್ಲಿ ಆ ಒಂದು ಪಾಲಿಟೆಕ್ನಿಕ್ ಇರುವಂತಹ ಸುತ್ತಮುತ್ತ ವ್ಯವಸ್ಥೆಗಳು ಇರ್ತದೆ. ಮತ್ತೆ ಸ್ಥಳೀಯವಾಗಿ
For example, Government Women's Polytechnic, Shiralkompa, Cloud Computing and Big Data ಕೊಟ್ಟಿದ್ದೀವಿ 30 ಬೇಕು. ಮತ್ತು ಕೂಡ್ಲಿಗಿ ಇಲ್ಲಿ ಬಳ್ಳಾರಿ ಗವರ್ಮೆಂಟ್ ಪಾಲಿಟೆಕ್ನಿಕ್ ಅಲ್ಲಿ ಸೈಬರ್ ಫಿಸಿಕಲ್ ಸಿಸ್ಟಮ್ ಅಂಡ್ ಸೆಕ್ಯೂರಿಟಿ, ಬನ್ನಟ್ಟಿನಲ್ಲಿ ಗವರ್ಮೆಂಟ್ ಪಾಲಿಟೆಕ್ನಿಕ್ ಅಲ್ಲಿ ಕ್ಲೌಡ್ ಕಂಪ್ಯೂಟಿಂಗ್ ಮತ್ತು ಬಿಗ್ ಡಾಟಾ ಕೊಟ್ಟಿದ್ದೀವಿ. ಈ ರೀತಿ ಔರದ್ನಲ್ಲಿ ಆಲ್ಟರ್ನೇಟಿವ್ ಎನರ್ಜಿ ಟೆಕ್ನಾಲಜೀಸ್ ಮತ್ತು ಆಟೋಮೇಷನ್ ಅಂಡ್ ರೋಬೋಟಿಕ್ಸ್ ಅಲ್ಲಿ ಕೊಟ್ಟಿದ್ದೀವಿ. ಎಲ್ಲ ಭಾಗದಲ್ಲಿ ಕೊಟ್ಟಿದ್ವಿ. ಈ ರೀತಿ SDM ಪಾಲಿಟೆಕ್ನಿಕ್ ಬ್ಯಾಂಗ್ಳೂರು ಇಲ್ಲಿ ಟ್ರಾವೆಲ್ ಅಂಡ್ ಟೂರಿಸಂ, ಸೈಬರ್ ಫಿಸಿಕಲ್ ಸಿಸ್ಟಮ್ ಅಂಡ್ ಸೆಕ್ಯೂರಿಟಿ, ಡೈರೆಕ್ಷನ್, ಸ್ಕ್ರೀನ್ ಪ್ಲೇ, ರೈಟಿಂಗ್ ಅಂಡ್ ಟಿವಿ ಪ್ರೊಡಕ್ಷನ್, ಟ್ರಾವೆಲ್ ಅಂಡ್ ಟೂರಿಸಂ, ಸೈಬರ್ ಸೆಕ್ಯೂರಿಟಿ, ಲಾಜಿಸ್ಟಿಕ್ಸ್ ಮ್ಯಾನೇಜ್ಮೆಂಟ್. ಚನ್ನಗಿರಿ ದಾವಣಗೆರೆ ಆಲ್ಟರ್ನೇಟ್ ಎನರ್ಜಿ ಮ್ಯಾನೇಜ್ಮೆಂಟ್, ಆಲ್ಟರ್ನೇಟ್ ಎನರ್ಜಿ ಟೆಕ್ನಾಲಜಿ ಚನ್ನಗಿರಿಯಲ್ಲಿ. ಕೊಪ್ಪ ಚಿಕ್ಕಮಗಳೂರಿನಲ್ಲಿ ಟ್ರಾವೆಲ್ ಅಂಡ್ ಟೂರಿಸಂ, ಫುಡ್ ಪ್ರೊಸೆಸಿಂಗ್ ಅಂಡ್ ಪ್ರಿಸರ್ವೇಷನ್. ಹೊನ್ನಾಳಿಯಲ್ಲಿ ಆಲ್ಟರ್ನೇಟ್ ಎನರ್ಜಿ ಟೆಕ್ನಾಲಜಿ, ಗೌರಿಬಿದನೂರಿನಲ್ಲಿ ಆಲ್ಟರ್ನೇಟ್ ಎನರ್ಜಿ ಟೆಕ್ನಾಲಜಿ. ಕಾಪು ಉಡುಪಿ ಕ್ಲೌಡ್ ಕಂಪ್ಯೂಟಿಂಗ್ ಅಂಡ್ ಬಿಗ್ ಡೇಟಾ, ಆಟೋಮೇಷನ್ ಅಂಡ್ ರೋಬೋಟಿಕ್ಸ್. ಈ ರೀತಿ ಬೇರೆ ಬೇರೆ ಭಾಗದಲ್ಲೂ ಎಲ್ಲಾ ಕಡೆ ಕೊಟ್ಟಿರುವಂತದ್ದೇ ರಾಜ್ಯ ಉದ್ಯೋಗದಲ್ಲಿ ಮತ್ತು ಸ್ಪೆಷಲೈಸೇಷನ್ ಕೋರ್ಸಸ್ ಎಲ್ಲವನ್ನು ನೋಡ್ಕೊಂಡು ಮಾಡಿ. ಸರ್, ಇಷ್ಟು ವರ್ಷ ಡಿಪ್ಲೊಮೋಗೆ ಯಾಕೆ 100% ದಾಖಲಾತಿ ಆಗ್ತಿರ್ಲಿಲ್ಲ? ಈಗ ಹೊಸ ಇಂಟ್ರಿ ಕೋರ್ಸ್ ತಗೊಂಡ್ ಬಂದಿದ್ರ, ಈಗ ಎಷ್ಟು ವಿಶ್ವಾಸ ಇದೆ 100% ದಾಖಲಾತಿ? ಮುಖ್ಯವಾಗಿ ಇದಕ್ಕೆ ಬೇಕಾಗಿರುವಂತ ಹೇಳಿದ್ನಲ್ಲ, ಸಾಕಷ್ಟು ಪ್ರಚಾರ ಮತ್ತು ಇದರ ಕಲಿಯೋ ಮೂಲಕ ಹೇಗೆ ಭವಿಷ್ಯ ನಿರ್ಮಾಣ ಮಾಡ್ಕೋಬಹುದು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಮಾಹಿತಿಯನ್ನ ಸಮಾಜದಲ್ಲಿ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ, ಪೋಷಕರಿಗೆ, ಸಮಾಜದ ಎಲ್ಲಾ ಜನತೆಗೂ ಹೆಚ್ಚು ಮಾಹಿತಿ ಕೊಡುವಂತದ್ದಾಗಬೇಕು. ಮತ್ತು ತಮಗೆಲ್ಲ ಗೊತ್ತಿದ್ದ ಹಾಗೆ ಟೆಕ್ನಿಕಲ್ ಕೋರ್ಸ್ ಇಲ್ಲಿ ಒಂದು ಉದ್ಯೋಗಕ್ಕೂ ಹೋಗ್ಬೋದು, ಒಂದು ಉದ್ಯಮಶೀಲತೆಯನ್ನು ಪಡ್ಕೋಬಹುದು ಮತ್ತು ಹೈಯರ್ ಎಜುಕೇಶನ್ ಇಂಜಿನಿಯರಿಂಗ್ ಹೋಗ್ಬೋದು. ಹೀಗಾಗಿ ಎಲ್ಲೋ ಕಡೆ ಪ್ರಚಾರದ ಕೊರತೆ ಇತ್ತು. ಡಿಮ್ಯಾಂಡ್ ಅನ್ನ ಸಾಕಷ್ಟು ಡಿಮ್ಯಾಂಡ್ ಇದೆ. ಬೇರೆ ಎಲ್ಲ ಕೋರ್ಸ್ ಹೋಲಿಸಿದಾಗ ಇದಕ್ಕೆ ಸಾಕಷ್ಟು ಡಿಮ್ಯಾಂಡ್ ಇದೆ. ಮತ್ತು ತಮಗೆಲ್ಲ ಗೊತ್ತಿದ್ದಾಗೆ ಎಮರ್ಜಿಂಗ್ ಮಾರ್ಕೆಟ್, ಈ ಕಾಲಕ್ಕೆ 21ನೇ ಶತಮಾನಕ್ಕೆ ಹೊಸ ಹೊಸ ಪ್ರೋಗ್ರಾಮ್ಗಳು, ಹೊಸ ಹೊಸ ಅವಕಾಶಗಳನ್ನ ನಿರ್ಮಾಣ ಮಾಡಿರುತ್ತದೆ. ಇಂಥ ಹೊಸ ಕೋರ್ಸಸ್ ಈ ಕಾಲಕ್ಕೆ ನಾವು ಕೊಡ್ಲೇಬೇಕಿತ್ತು. ನಾವು ಕೊಟ್ಟಿಲ್ಲ ಅಂದ್ರೆ ಆ ಮಕ್ಕಳುಗಳಿಗೆ ಒಳ್ಳೆ ಅವಕಾಶಗಳು ವಂಚಿತರಾಗ್ತಿದ್ವು. ಅವೇರ್ನೆಸ್ ಮೂಡಿಸಕ್ಕೆ ಏನ್ ಪ್ರೋಗ್ರಾಮ್ಸ್ ಹಾಕೊಂಡಿದ್ದೀವಿ? ಈಗ ಅವೇರ್ನೆಸ್ ಮೂಡಿಸಲಿಕ್ಕೆ ಮುಖ್ಯವಾಗಿ ಇವತ್ತೇನು ನಾವು ವಿಡಿಯೋನ ತಯಾರು ಮಾಡಿದ್ದೀವಿ ಸೋಷಿಯಲ್ ಮೀಡಿಯಾದ ಮೂಲಕ ಮತ್ತು ಇವತ್ತು ನಮ್ಮ ಮಾಧ್ಯಮದ ಮೂಲಕ ಮತ್ತು ಹೊಸ ಪ್ರಾಸ್ಪೆಕ್ಟಸ್ ನಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಿರುವಂತದ್ದು ಮತ್ತು ಎಲ್ಲಾ ಕಡೆನೂ ಹೆಚ್ಚಿನ ಈ ರೀತಿ ಚರ್ಚೆಗಳು ಮತ್ತು ಶಾಲಾ ಕಾಲೇಜುಗಳಲ್ಲೂ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದೀವಿ. ವ್ಯಾಪಕ ಪ್ರಚಾರ ಇದರಿಂದ ಮತ್ತು ಡಿಮ್ಯಾಂಡ್ ಅಂಡ್ ಸಪ್ಲೈ, ಎಂಪ್ಲಾಯ್ಮೆಂಟ್ ಮತ್ತೆ ಎಲ್ಲರಿಗೂ ಇವತ್ತು SLC ಪಾಸ್ ಆಗಿರುವಂತ ಎಲ್ಲ ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ಫೋನ್ ಮಾಡ್ತಾ ಇದ್ದೀವಿ. ಯಾರ್ಯಾರೀಗ ಲಕ್ಷಾಂತರ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಅವರಿಗೆ ಫೋನ್ ಕರೆನೂ ಸಹ ಹೋಗ್ತಿರುವಂತದ್ದಿದೆ. ಡೇಟಾ ಸೆಂಟರ್ ಮೂಲಕ ಬೇರೆ ಬೇರೆ ಪ್ರಯತ್ನಗಳನ್ನು ಮಾಡಿ ಕಾಲ್ ಸೆಂಟರ್ ಮೂಲಕ ಮಾಹಿತಿ ಕೊಡುವಂತದ್ದಾಗ್ತಿದೆ. ಮತ್ತೆ ಇನ್ನು ಮುಂದಿನ ದಿನದಲ್ಲಿ ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ ಅಡಿಯಲ್ಲಿ ಶಾಲೆಗಳಲ್ಲೇ ಈ ಪ್ರಾಥಮಿಕ ಶಿಕ್ಷಣದಲ್ಲಿ, ಪ್ರೌಢ ಶಿಕ್ಷಣದಲ್ಲೂ ಸಾಕಷ್ಟು ಇದ್ರ ಬಗ್ಗೆ ಜಾಗೃತಿ ಮೂಡಿಸುವಂತದ್ದಾಗುತ್ತೆ. ಯಾಕಂದ್ರೆ ಶಿಕ್ಷಕರುಗಳು ಮಕ್ಕಳುಗಳಿಗೆ ತಿಳಿಸುವಂತದ್ದಾಗಬೇಕು. ಇವಾಗ ಏನಾಗಿದೆ ಅಂದ್ರೆ ಸಮಾಜದಲ್ಲಿ ಎಲ್ಲೋ ಒಂದ್ ಕಡೆ ಡಿಪ್ಲೊಮಾ ಮಾಡ್ತಿದ್ದೀನಿ ಅಂದ್ರೆ ಸ್ಟೇಟಸ್ ಬಹಳ ಒಂದು ಸಮಸ್ಯೆ ಆಗಿದೆ. ಡಿಪ್ಲೊಮಾ ಅಂದ್ರೆ ಎಲ್ಲೋ ಒಂದ್ ಕಡೆ ಕೀಳು ಇರಬೇಕು ತರುವಂತದ್ದು ಪ್ರಯತ್ನಗಳು ಆಗಿರುವಂತದ್ದು. ಇದೆಲ್ಲ ಒಂದ್ ಕಡೆ ಈ ಮಕ್ಕಳೇ ಈ ರಾಜ್ಯಕ್ಕೆ ಶಕ್ತಿ ಕೊಡುವಂತವ್ರು. ಯಾಕಂದ್ರೆ ದೇ ಆರ್ ವರ್ಕ್ ಫೋರ್ಸ್, ಇವರೇ ಸ್ಕಿಲ್ಡ್ ವರ್ಕ್ ಫೋರ್ಸ್. ಇವರೇ ರಾಜ್ಯವನ್ನ ಅಥವಾ ಸಮಾಜವನ್ನ ಬದಲಾವಣೆ ಆಗ್ಬೇಕಾಗಿದ್ರೆ ಈ ವಿದ್ಯಾರ್ಥಿಗಳ ಮೂಲಕನೇ ಆಗೋಕ್ ಸಾಧ್ಯ. ಬೇರೆ ಯಾರು ಮಾಡ್ತೀನಿ ಅಂದ್ರೆ ಅದು ಸುಳ್ಳು. ಇದು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಸಮಾಜದಲ್ಲೆಲ್ಲೋ ಇದ್ರೆ ಈ ಸ್ಟಿಗ್ಮಾ, ಕೀಳು ಮೇಲು, ಮೇಲು ಕೀಳು, ಮೇಲು ಅನ್ನುವಂತ ಈ ಎಲಿಮೆಗಳನ್ನ ತೆಗೆದುಹಾಕಿ ದಿಸ್ ಪೀಪಲ್ ಆರ್ ದ ಸೊಲ್ಯೂಷನ್. ಹಾಗಾಗಿ ಲೈಫ್ ಲಾಂಗ್ ಲರ್ನಿಂಗ್ ಮಾಡ್ಲಿಕ್ಕೆ, ಜೀವನ ಪರ್ಯಂತ ಕಲಿಕೆಯನ್ನ ಮಾಡ್ಲಿಕ್ಕೆ ಅವಕಾಶ ಆಗ್ತಿರುವಂತದ್ದು, ಕಂಟಿನ್ಯೂಸ್ ಲರ್ನಿಂಗ್ ಮಾಡೋಕೆ ಅವಕಾಶ ಆಗ್ತಿರುವಂತದ್ದು
ಇವತ್ತು 21ನೇ ಶತಮಾನದಲ್ಲಿ ಸಂಪೂರ್ಣ ಬದಲಾವಣೆ ಆಗ್ತಿದೆ. ಇವತ್ತು 10 ವರ್ಷದಿಂದ ಕಲ್ತಿರೋದು ಅಪ್ರಸ್ತುತ ಆಗಿರ್ತದೆ. ಈ ಕಾಲಕ್ಕೆ ಪ್ರಸ್ತುತವಾಗಿರೋದನ್ನ ಕಲಿಬೇಕಾಗುತ್ತೆ. ಇದೆಲ್ಲ ಮಾಡ್ಬೇಕಾದ್ರೆ ಇಂಥ ಸಂಸ್ಥೆಗಳ ಮೂಲಕನೇ ಎಲ್ಲವನ್ನೂ ಮಾಡ್ಲಿಕ್ಕೆ ಸಾಧ್ಯವಾಗಿರ್ತದೆ. ಇವತ್ತು ಹೇಳ್ಬೇಕು ಅಂದ್ರೆ ಡಿಪ್ಲೊಮೊ ಇಸ್ ಬಿಕಮ್ ಮಚ್ ಮೋರ್ ರೆಲೆವೆಂಟ್, ಮಚ್ ಮೋರ್ ನೀಡೆಡ್. ಮತ್ತು ಯಾವುದೇ ಇಂಡಸ್ಟ್ರಿಗಳಾಗಬೇಕು, ಇವತ್ತು ಈ ಕರ್ನಾಟಕ ಅಥವಾ ಇಂಡಿಯಾ ಮ್ಯಾನುಫ್ಯಾಕ್ಚರಿಂಗ್ ಬೇಸ್ ಆಗಬೇಕು, ಅಥವಾ ಜರ್ಮನಿ ಅಥವಾ ಜಪಾನ್ ಅಥವಾ ಸೌತ್ ಕೊರಿಯಾ ಅಥವಾ ಚೈನಾಕ್ಕೆ ಸರಿಸಮಾನವಾಗಿ ಅಥವಾ ಅದಕ್ಕಿಂತ ಮೀರಿ ನಾವು ಬೆಳಿಬೇಕು ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಬೇಸ್ ಆಗಬೇಕು. ಕ್ವಾಲಿಟಿ ಬರಬೇಕು ಅಂದ್ರೆ ಈ ಡಿಪ್ಲೊಮಾ ಕಲಿಕೆಯಲ್ಲಿ ಗುಣಮಟ್ಟ ಬಂದು ಈ ವಿದ್ಯಾರ್ಥಿಗಳು ಹೆಚ್ಚೆಚ್ಚಾಗಿ ಸೇರಿದಾಗ ಮಾತ್ರ ವ್ಯವಸಾಯದಲ್ಲಾಗ್ಲಿ ಯಾವುದೇ ವಿಚಾರದಲ್ಲಾಗ್ಲಿ ಗುಣಮಟ್ಟವನ್ನು ಕಾಣಬೇಕು ಅಂದ್ರೆ ಈ ಒಂದು ಶಿಕ್ಷಣದ ಮೂಲಕ. ಮತ್ತು ಈ ವರ್ಷ ಇನ್ನೊಂದು 99% ರಿಸಲ್ಟ್ ಬಂದಿದೆ. 99% ರಿಸಲ್ಟ್ ಬಂದಾಗ ನನ್ಗನ್ಸುತ್ತೆ ನಮಗೆ ಡಿಮ್ಯಾಂಡೇ ಜಾಸ್ತಿ ಬರ್ಬೋದು, ಸಪ್ಲೈಗಿಂತ ಡಿಮ್ಯಾಂಡ್ ಜಾಸ್ತಿ ಆಗ್ಬೋದು ಅಂತ ವಿಶ್ವಾಸ ಇದೆ. ಮತ್ತು ಇದಕ್ಕೆ ಸಾಕಷ್ಟು ಪ್ರಚಾರಗಳು ಕೊಡೋದು, ಪ್ರಚಾರದ ಕೊರತೆಯೂ ಇದೆ. ಇಲ್ಲಿ ನಿಮ್ಮ ಭವಿಷ್ಯ ಉತ್ತಮವಾಗಿ ಡಿಪ್ಲೊಮಾ ಶಿಕ್ಷಣದ ಮೂಲಕ ಇದೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ತಿಳಿಸುವುದಾಗಿದೆ. ನೆಕ್ಸ್ಟ್ ಮಾತಾಡ್ತೀವಿ. ಇನ್ನ ಏನಾಗಿದೆ ಸರ್, ಈಗ 30% ಗೆ ಡಿಮ್ಯಾಂಡ್ ಮಾಡಿದ್ದಾರೆ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜ್ಗಳು ಅಂತ. ಹೌದಾ ಸರ್? ಸತ್ಯನ ಎಷ್ಟು ಪರ್ಸೆಂಟ್ ಮಾಡ್ಲಿಕ್ಕೆ ಸರ್ಕಾರ ಮುಂದಾಗಿದೆ ಅಂತ? ನೆಕ್ಸ್ಟ್ ರೌಂಡ್ ಮಾತಾಡೋಣ. ಫಸ್ಟ್ ರೌಂಡಿಗೆ ಬರೀ ಡಿಪ್ಲೊಮಾ ಮಾತಾಡೋಣ. ನೆಕ್ಸ್ಟ್ ರೌಂಡ್ ಎಲ್ಲರಿಗೂ ಪ್ರತ್ಯೇಕವಾಗಿ ಎಲ್ಲರಿಗೂ ಅವಕಾಶ ಆಗುತ್ತದೆ. ನಿಮ್ ಜೊತೆ ಎಲ್ಲ ಚರ್ಚೆ ಮಾಡ್ತೀವಿ. ಸಭೆಗಳವ್ರಿಗೆ ಏನ್ ರೇಟ್ ಜಾಸ್ತಿ ಮಾಡೋದು ಸರ್? ಯಾವುದು ಸಭೆ ಮುಗಿದು ಹೇಳೋವರೆಗೂ ಮತ್ತೆ ಫೀಸ್ ಹೈಕ್ ಮಾಡಲ್ಲ ಇಂಜಿನಿಯರಿಂಗ್? ಹೌದೌದು, ಸಭೆಯನ್ನ ಕರೆದು ಸಭೆಯಲ್ಲಿ ಮಾತಾಡಿ ಒಪ್ಪಂದಗಳನ್ನ ಮಾಡಿಕೊಂಡು ಈಗೇನ್ ಅದಕ್ಕೆ ಬೇಕಾಗಿರುವಂತ ತಯಾರಿಗಳು, ಸಮಿತಿಗಳು, ಮ್ಯಾನೇಜ್ಮೆಂಟ್ ಕಮಿಟಿಯವರು ಮತ್ತು ನಮ್ಮ ಸರ್ಕಾರದ ಅಧಿಕಾರಿಗಳು, ವಿಧಿ ವೈಸ್ ಚಾನ್ಸಲರ್ ಅವರ ಅಧ್ಯಕ್ಷತೆಯಲ್ಲಿ ಈಗಾಗಲೇ ಸಮಿತಿಯನ್ನ ಮಾಡುವಂತದ್ದಾಗಿದೆ. ಸಾಕಷ್ಟು ಮಾಹಿತಿಗಳನ್ನ ವರದಿನ ಪಡ್ಕೊಂಡಿದ್ದೀವಿ. ಕಾನ್ಸೆನ್ಷಿಯಲ್ ಅಗ್ರಿಮೆಂಟ್ ಟೈಮ್ನಲ್ಲೇ ಒಟ್ಟಿಗೆ ಎಲ್ಲ ಮಾಡ್ತೀವಿ, ಸಪರೇಟ್ ಆಗಿ ಮಾಡೋದು. ಎಸ್ಟಿಮೇಟ್ ಕೇಳಿದ್ದಾರೆ ಸರ್ ಪ್ರೈವೇಟ್? ಹೇಳ್ತೀನಿ ಈಗ ಈ ವಿಚಾರ ಮಾತಾಡೋಣ. ಈಗ ನೀವ್ ಹೇಳ್ತೀರಲ್ಲ ನೋಡ್ರಿ, ಇದನ್ನ ತಾರತಮ್ಯಕ್ಕೆ ಒಳಗೋಪಡಿಸ್ಬೇಡಿ. ಡಿಪ್ಲೊಮಾ ಎಜುಕೇಶನ್ ಹೆಚ್ಚು ಬೆಳಕಿಗೆ ತರಬೇಕು, ಹೆಚ್ಚು ಪ್ರಚಲಿತವಾಗಿ ಮಾಡಬೇಕು. ಇದೇ ಭವಿಷ್ಯ. ಇನ್ನೇನಾಗಿದೆಯಾ? ಗೌರ್ಮೆಂಟ್ ಪಾಲಿಟೆಕ್ನಿಕ್ ಬೀದರ್ ನಮ್ಮದು ಹೈದರಾಬಾದ್ ಕರ್ನಾಟಕ ರೀಜನ್ಗೋಸ್ಕರ ಹಿಂದುಳಿದ ವರ್ಗ ಹಿಂದುಳಿದ ಜಾಸ್ತಿ ಇರ್ತಾರೆ. ಅದಕ್ಕೆ ಡಿಪ್ಲೊಮಾ ಏನಾದ್ರು ವಿಶೇಷ ನಿರ್ಧಾರಗಳೇನಾದ್ರು ಪ್ರತ್ಯೇಕವಾಗಿ ಈಗೆಲ್ಲ ಇದು ತಗೊಂಡಿದ್ದು ಅಷ್ಟೇ ನಿರ್ಧಾರ. ಚೆನ್ನಾಗಿ ಮಾಡಿ, ಚೆನ್ನಾಗಿ ಕಲಿಸಿ, ಚೆನ್ನಾಗಿ ಅವಕಾಶ ಕೊಡಿ, ಎಲ್ಲಾ ಸೀಟ್ಗಳನ್ನ ಭರ್ತಿ ಮಾಡಿ. ಅದಾದ್ಮೇಲೆ ತಿರ್ಗಾ ಮಾತಾಡೋಣ. ಧನ್ಯವಾದಗಳು. ಕೊನೆಯದಾಗಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶ್ರೀ ವೈಎನ್ ದೊಡ್ಡಮನಿಯವರಿಂದ ವಂದನಾ. ನಮಸ್ಕಾರ ಎಲ್ಲರಿಗೂ. ಸಮಾರಂಭದ ಕೊನೆಯ ಹಂತ ಡಿಪ್ಲೊಮಾ ಪ್ರವೇಶ ಪ್ರಕ್ರಿಯೆ ಕುರಿತು ಪ್ರಾಸ್ಪೆಕ್ಟಸ್, ಡಿಟಿ ಲೋಗೋ ಮತ್ತು ವಿಡಿಯೋ ಅನಾವರಣ ಮಾಡಿದಂತಹ ಉನ್ನತ ಶಿಕ್ಷಣ ಸಚಿವರು ಆದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ CN ಅಶ್ವಥ್ ನಾರಾಯಣ್ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಪ್ರಾಸ್ತಾವಿಕ ನುಡಿಗಳ ಮೂಲಕ ನಮ್ಮೆಲ್ಲರನ್ನು ಹುರಿದುಂಬಿಸಿದ ಸನ್ಮಾನ್ಯ ಶ್ರೀ ಜಿ ಕುಮಾರ್ ನಾಯ್ಕ್ ಸಾಹೇಬರು, ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇದೇ ರೀತಿ ಡಿಪ್ಲೊಮಾ ಪ್ರವೇಶ ಪ್ರಕ್ರಿಯೆಗೆ ಇವತ್ತಿನ ದಿನ ಬೇಕಾದಂತಹ ಬದಲಾವಣೆಗಳನ್ನ ನಾವು ಬಹಳ ಉತ್ತಮ ರೀತಿಯಲ್ಲಿ ಆ ಬದಲಾವಣೆಗಳನ್ನ ಮಾಡಲಿಕ್ಕೆ ಸಾಕಷ್ಟು ಪರಿಶ್ರಮವನ್ನ ವಹಿಸಿ ನಮಗೆ ನಿರಂತರ ಮಾರ್ಗದರ್ಶನಗಳನ್ನ ಮಾಡಿದಂತಹ ನಮ್ಮ ಡಿಪಾರ್ಟ್ಮೆಂಟ್ನ ಕಮಿಷನರ್ ಸಾಹೇಬರು ಆದಂತಹ ಸನ್ಮಾನ್ಯ ಶ್ರೀ ಪ್ರದೀಪ್ ಪಿ ಸರ್ಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ. ಅದೇ ರೀತಿ ನಮ್ಮವರೇ ಆದಂತಹ ಸನ್ಮಾನ್ಯ ಶ್ರೀ ಆರ್ ಮಂಜುನಾಥ್ ಸರ್,
ನಿರ್ದೇಶಕರು ತಾಂತ್ರಿಕ ಶಿಕ್ಷಣ ಇಲಾಖೆ, ಇವರು ಯಾವಾಗಲೂ ಆದರ್ಶ ಪ್ರಾಯರು, ಆನಂತರ ಕಾಯಕವೇ ಕೈಲಾಸವೆಂದು ನಂಬಿ ಯಾವಾಗಲೂ ಕಾರ್ಯನಿರತರಾಗಿ ನಮ್ಮೆಲ್ಲರಿಗೂ ಆದರ್ಶಪ್ರಾಯರಾಗಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ. ಅದೇ ರೀತಿ ಈ ಎಲ್ಲ ಪ್ರಾಸ್ಪೆಕ್ಟಸ್, ಲೋಗೋ, ವಿಡಿಯೋಗಳು ಅತ್ಯುತ್ತಮವಾಗಿ ಇವತ್ತಿನ ದಿವಸ ಬಿಡುಗಡೆ ಆಗಲಿಕ್ಕೆ ಮೀಡಿಯಾ ಟೀಮು ಕೂಡ ಸಾಕಷ್ಟು ಪರಿಶ್ರಮವನ್ನ ವಹಿಸಿದೆ. ಇದರ ಹಿಂದೆ ನಮ್ಮ ACM ಟೀಮ್ನ ಪರಿಶ್ರಮ ಇದೆ. ಆನಂತರ ನಮ್ಮ ಸಾಫ್ಟ್ವೇರ್ ಟೀಮು, CDC ಸೆಲ್ ಟೀಮು, ಆನಂತರ ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳು, JDಗಳು, ಇವರೆಲ್ಲರಿಗೂ ನಾನು ಇದಕ್ಕೆ ಸಹಾಯ ಮಾಡಿದಂತಹ ಎಲ್ಲ ಸ್ನೇಹಿತರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.